ನಮಸ್ಕಾರ ವೀಕ್ಷಕರೇ, ಯುಗಾದಿ ಭವಿಷ್ಯ 2022 ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ವೀಕ್ಷಕರೇ, ಹಿಂದೂಗಳಿಗೆ ಹೊಸ ವರ್ಷ ಅಂತಂದ್ರೆ ಅದು ಯುಗಾದಿ ಅಲ್ವಾ? ಬೇವು ಬೆಲ್ಲ ತಿಂದು ನಿಜಕ್ಕೂ ಒಳ್ಳೆ ರೀತಿಯಿಂದ ಇರಬೇಕು ಅನ್ನೋದರ ಜೊತೆಗೆ ಸಿಹಿ ಕಹಿ ಎರಡೂ ಕೂಡ ಜೀವನಕ್ಕೆ ಅತಿ ಮುಖ್ಯ. ಎರಡನ್ನೂ ಕೂಡ ಸಂಭಾಳಿಸ್ಕೊಂಡು ಹೋಗಬೇಕು ಅನ್ನುವಂತಹ ಬಹಳಾನೇ ಮಹತ್ವ ಸಾರುವಂತಹ ಹಬ್ಬ. ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಹಿನ್ನೆಲೆ ಇದ್ದೇ ಇರುತ್ತೆ. ಅದರ ಜೊತೆಗೆ ನಾವು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಪಂಚಾಂಗವನ್ನ ನೋಡೋದು ವಾಡಿಕೆ. ಅಂದ್ರೆ ಯಾವ್ಯಾವ ವಲಯಕ್ಕೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಮಳೆ ಆಗತ್ತಾ, ಬೆಳೆ ಆಗತ್ತಾ, ಅಭಿವೃದ್ಧಿ ಆಗತ್ತಾ, ದೇಶದಲ್ಲಿ ಏನ್ ಬದಲಾವಣೆ ಆಗತ್ತೆ, ರಾಜ್ಯದಲ್ಲಿ ಏನ್ ಬದಲಾವಣೆ ಆಗತ್ತೆ, ಹೀಗೆ ಎಲ್ಲ ವಿಚಾರಗಳನ್ನು ಕೂಡ ಪಂಚಾಂಗದ ಮೂಲಕ ತಿಳಿದುಕೊಳ್ತೀವಿ ಈ ವರ್ಷ. ಸೊ ಹಾಗಾದ್ರೆ ತಡ ಯಾಕೆ, ನಾವು ಕೂಡ ಈ ಯುಗಾದಿಯ ಸಂದರ್ಭದಲ್ಲಿ ದೇಶದ ಕುರಿತಾದಂತಹ ಬದಲಾವಣೆಗಳು ಪಂಚಾಂಗದ ಮೂಲಕ ಯಾವ ರೀತಿಯಾಗಿ ನಮಗೆ ಗೋಚರಿಸುತ್ತೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳು, ಇಂಟರ್ನ್ಯಾಷನಲ್ ಜ್ಯೋತಿಷಿಗಳು ಅಂತ ಹೇಳಬಹುದು, ಜೊತೆಗೆ ನಕ್ಷತ್ರ ನಾಡಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುತ್ತೆ. ಆ ಮೂಲಕ ಸಿಂಪಲ್ ಆಗಿ ಜ್ಯೋತಿಷ್ಯವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಅನೇಕ ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಕಳೆದ ವರ್ಷ ಇವರು ಹೇಳಿರುವಂತಹ ಭವಿಷ್ಯ ಕರಾರುವಕ್ಕಾಗಿ ನಡೆದಿದೆ ಅನ್ನೋದನ್ನು ನಾವು ಇಲ್ಲಿ ಮೆಲುಕು ಹಾಕ್ತಾ ಹೋಗ್ಬೋದು. ಹಾಗಾದ್ರೆ ತಡ ಯಾಕೆ, ಡಾಕ್ಟರ್ ದಿನೇಶ್ ಗುರೂಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಈ ಒಂದು ಹೊಸ ಸಂವತ್ಸರ ಅಂತ ನಾವೇನು ಕರಿತೀವಿ, ಇಟ್ಸ್ ನೋನ್ ಆಸ್ ಎ ಇಯರ್, ಒಂದು ವರ್ಷ ಅಂತ ಕರಿತೀವಿ. ಆಂಗ್ಲ ಕಡೆ ನಾವು ಹೋದಾಗ ಜನವರಿ 1 ಅಂತ ನಾವು ತಗೊಳ್ತೀವಿ, ಇಲ್ಲಿ ಯುಗಾದಿ ಅಂತ ತಗೊಳ್ತೀವಿ. ಯಾಕೆ ಡಿಫ್ರೆನ್ಸ್ ಬಂತು, ಸೈಂಟಿಫಿಕ್ ಆಗಿ ಯಾಕೆ ತಗೊಳ್ತೀವಿ ಅಂತ ತಗೋಣ. ಭಾಳ ಇಂಪಾರ್ಟೆಂಟು ಶಿಲ್ಪ ಅವರೇ, ಈ ನಮ್ಮ ಸೀಸನ್ಸ್ ಮೇಲೆ ತಿಂಗಳು ಬಂದಿರೋದು, ವಸಂತ ಋತು ಬಂದಿರತಕ್ಕಂಥ ಒಂದು ಚೈತ್ರ ಮಾಸದ ಶುಕ್ಲ ಪಕ್ಷ. ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ ತೊಗೊಂಡ್ರೆ ಜನವರಿಗೆ ಯಾವುದೇ ಆಗಿರ್ತಕ್ಕಂಥ ಸೀಸನ್ಸ್ ನೇಮ್ ಆಗಲ್ಲ, ಫೆಬ್ರವರಿಗೆ ಸೀಸನ್ಸ್ ನೇಮ್ ಇಲ್ಲ, ಡಿಸೆಂಬರ್ಗೆ ಚಳಿಗಾಲ ಅಂತ ಹೇಳ್ಬೋದು, ಬಟ್ ನವಂಬರ್ಗೆ ಏನು ಹೇಳೋದು. ನಮ್ಮದು ಪರ್ಫೆಕ್ಟ್, ಅದನ್ನೇ ಹೇಳ್ತಾರಲ್ಲ, ಮಾವು ಚಿಗುರ್ತಕ್ಕಂಥ ಒಂದು ಸಮಯ, ಅದು ಹೊಸ ವರ್ಷ. ಅದನ್ನು ಈ ಯುಗದ ಆದಿ, ಯುಗ ಅಂತ ನಾವು ಕರಿತೀವಲ್ಲ, ಒಂದು ಯುಗ, ಯುಗದ ಆದಿ ಯುಗಾದಿ ಅಂತ ಹೇಳಿರ್ತಕ್ಕಂಥದ್ದು. ಪ್ರತಿ ವರ್ಷ ಫಾಲ್ಗುಣ ಮಾಸದ ಅಮಾವಾಸ್ಯೆ ಮುಗಿದ ತಕ್ಷಣವೇ ಬರ್ತಕ್ಕಂಥ ಅಮಾವಾಸ್ಯೆ. ಈ ಅಮಾವಾಸ್ಯೆ ಮುಗಿದ ಪ್ರಾರಂಭ ದಿವಸವೇ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರಥಮಿ. ಸೈಂಟಿಫಿಕ್ ಆಗಿ ಹೇಳಬೇಕು ಅಂತಂದರೆ, ನಕ್ಷತ್ರದಲ್ಲಿ ಸ್ಪಿಕಾ ಅಂತ ಒಂದು ನಕ್ಷತ್ರ ಇದೆ. ಆ ಸ್ಪಿಕಾ ನಕ್ಷತ್ರ ಭೂಮಿ ಇರ್ತಕ್ಕಂಥ ಸ್ಥಾನ ಉತ್ತರ ದಿಕ್ಕಿಗೆ ನಾವು ನೋಡ್ತೀವಿ, ವಿಚ್ ಇಸ್ ದಿ ನಾರ್ತ್ ಪೋಲ್ ಸ್ಟಾರ್. ಸೊ ಬ್ಯಾಕ್ಗ್ರೌಂಡಲ್ಲಿ ಸ್ಪಿಕಾ ಚಿತ್ತಾ ನಕ್ಷತ್ರ, ಫ್ರಂಟಲ್ಲಿ ನಮಗೆ ಎಕ್ಸಾಕ್ಟ್ ಡಯಾಗ್ನಲಿ ಆಪೋಸಿಟ್, ನಾವು ಪರ್ಪೆಂಡಿಕ್ಯುಲರ್ಗೆ ಒಂದು ಲೈನ್ ಹಾಕಿದ್ರೆ ಇವತ್ತಿನ ದಿವಸ ಇಟ್ ವಿಲ್ ಟಚ್ ದಿ ನಾರ್ತ್ ಪೋಲ್, ಅಂದರೆ ಧ್ರುವ ನಕ್ಷತ್ರ ಅಂತ ಕರಿತೀವಿ. ಸೊ ಆ್ಯಂಗ್ಯುಲಾರ್ ಪೊಸಿಷನಲ್ಲಿ ಸೀಸನ್ನು ಒಂಥರ ಸೀಸನ್ಡ್ ಆಗಿರುತ್ತೆ, ಸೀಸನ್ಡ್ ಆಗಿರುತ್ತೆ, ಒಂಥರ ನೆಕ್ಸ್ಟ್ ಹೊಸ ಈಗೆಲ್ಲ ಒಂದು, ಈಗ ನೀವು ಚಿಗುರೆಲ್ಲ ಹೊಡೆಯೋದು ನೋಡ್ಬೋದು, ಎಲೆಗಳೆಲ್ಲ ಹಳೆದೆಲ್ಲ ಉದುರಿ ಹೊಸದು ಬರ್ಬೋದು. ಆ ಸೀಸನಲ್ ಚೇಂಜು ಬಂದಿರತಕ್ಕಂಥದ್ದು. ಸೊ ವಿ ಆರ್ ಎಂಟ್ರಿಂಗ್ ಎ ನ್ಯೂ ಲೀಗ್ ಅಂತ, ಹೊಸ ಲೀಗನ್ನು ಎಂಟರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಈ ರೀತಿ 60 ಮಾಡಿದ್ದಾರೆ, 60 ಟೋಟಲ್ 60 ಸೈಕಲ್ ಆಫ್ 60 ಅಂತ ಕರಿತೀವಿ ನಾವು. ಈ 60 ಸೈಕಲಲ್ಲಿ 3 ಭಾಗ ಮಾಡಿದ್ದಾರೆ. ಮೊದಲ 20, ನಂತರದ 20, ಕೊನೆಯ 20. ಇವಾಗ ನಾವು ಈ ಒಂದು ಸಂವತ್ಸರದ ನಾವು ಪಂಚಾಂಗ ಶ್ರವಣ ಮಾಡಬೇಕಾದ್ರೆ ಆ ಒಂದು ಸಂವತ್ಸರಕ್ಕೆ ಒಂದೊಂದು ಹೆಸರು ಕೊಡ್ತೀವಿ. ಈಗ 2022 ಇದೆ. ಹಿಂದಿನ ಕಾಲದಲ್ಲಿ 2022 ಇರಲಿಲ್ಲ, ಆ ಸಂವತ್ಸರಕ್ಕೆ ಒಂದು ಹೆಸರು ಕೊಡ್ತಾ ಇದ್ರು, ಶುಭಕೃತು ನಾಮ ಸಂವತ್ಸರ. ಇದಕ್ಕೊಂದು ನೇಮ್ ಅಷ್ಟೇ. 2022 ಬದಲು ಶುಭಕೃತು ಅಷ್ಟೇ, ದಿ ನೇಮ್ ಆಫ್ ದಿ ಸಂವತ್ಸರ ಶುಭಕೃತು. ಬಟ್ ಇನ್ನೊಂದು ಇದರಲ್ಲಿ ಅಡ್ವಾಂಟೇಜ್ ಏನು ಅಂತಂದರೆ, ಈ ಹೆಸರಲ್ಲಿ ಶುಭಕೃತು ಅಂತಿದ್ರೆ ಆ ಹೆಸರು ಮೇಲೇ ಈ ವರ್ಷ ಹೇಗಿರುತ್ತೆ ಅಂತ ಒಂದು ಹಿಂಟ್ ಕೊಡೋರು. ಶುಭ ಅಂತಿದ್ದಾಗ ಇಟ್ ವಿಲ್ ಬಿ ವೆರಿ ಗುಡ್, ಶುಭಕೃತು ಅಂತ ಹೇಳ್ತಕ್ಕಂಥದ್ದು. ಸೊ ಆದರೆ ಹೈರಾರ್ಕಿ ನೋಡಬೇಕು. ಇದು 60 ಸಂವತ್ಸರಗಳಲ್ಲಿ 36ನೇ ಸಂವತ್ಸರ. ಮೊದಲ 20 ಸಂವತ್ಸರ ಉತ್ತಮ,
ಸೆಕೆಂಡ್ ಎರಡನೇ 20 ಸಂವತ್ಸರ ಮಧ್ಯಮ, ಲಾಸ್ಟ್ 20 ಸಂವತ್ಸರ ಕನಿಷ್ಠ. ಅಂದರೆ ಇನ್ನು 4 ವರ್ಷಗಳಾದ ಮೇಲೆ ಹ್ಯೂಜ್ ಫೈಟ್ಸ್, ನ್ಯಾಚುರಲ್ ಡಿಸಾಸ್ಟರ್ ಜಾಸ್ತಿ ಆಗುತ್ತೆ, ನಮಗೆ ನ್ಯಾಚುರಲ್ ರಿಸೋರ್ಸಸ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ 20 ಇಯರ್ಸ್ ಈಸ್ ಪತನ. ಅಂದರೆ ಒಂಥರ ಈ ಒಂದು ನ್ಯಾಚುರಲ್ ರಿಸೋರ್ಸಸ್ ಏನೇನು ಹೇಳ್ತೀವಿ ನಾವು, ನೀರಿರ್ಬೋದು, ಮತ್ತು ಗಾಳಿ ಬೆಳಕಿರ್ಬೋದು, ಅಥವಾ ಮರಗಳಿರ್ಬೋದು, ಅದೆಲ್ಲ ಡಿಪ್ಲೀಟ್ ಆಗ್ತಾ ಹೋಗುತ್ತೆ. ಮತ್ತು 20 ಇಯರ್ಸ್ ಆದಮೇಲೆ ಮತ್ತೆ ರೈಸ್ ಆಗುತ್ತೆ. ಮತ್ತೆ ಈ 60 ಇಯರ್ಸ್ನ 3 ಬ್ರೇಕಪ್ ಮಾಡಿರ್ತಾರೆ. ಅದು ಭಾಳ ಇಂಪಾರ್ಟೆಂಟು. ಎರಡನೇ ಮುಖ್ಯ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ವರ್ಷ ಹೇಗಿರುತ್ತೆ ಅಂತ ನಾವು ತೊಗೊಳ್ಬೇಕಾದ್ರೆ ಅಮಾವಾಸ್ಯೆ ಮುಗಿದಿರ್ತಕ್ಕಂಥ ಸಮಯ, ಆ ಸಮಯಕ್ಕೆ ಒಂದು ಕುಂಡಲಿ ಹಾಕ್ಕೊಳ್ತೀವಿ. ಅಂದರೆ ಕುಂಡಲಿ ಅಂದರೆ ಈ ಸಮಯದಲ್ಲಿ ಆಕಾಶದಲ್ಲಿ ಗ್ರಹಗಳು ಎಲ್ಲೆಲ್ಲಿದೆ, ಈ ಮುಂದಿನ ಒಂದು ವರ್ಷ, ಮುಂದಿನ ಯುಗಾದಿವರೆಗೂ ಹೇಗೆ ಫಲಗಳು ಬರುತ್ತೆ ಅಂತ ಹೇಳಿ ನಿರ್ಣಯ ಮಾಡೋಕ್ಕೆ ಬಂದಿರತಕ್ಕಂಥ ಒಂದು ಸಿಂಪಲ್ ಒಂದು ಚಾರ್ಟ್ ಅಂತ ಕರಿತೀವಿ. ಸೆಲೆಸ್ಟಿಯಲ್ ಚಾರ್ಟ್. ಕುಂಡಲಿ ಅಂದರೆ ಸೆಲೆಸ್ಟಿಯಲ್ ಚಾರ್ಟ್ ಅಂತ ನಾವು ಕರಿತೀವಿ. ಇಲ್ಲಿ ಬರ್ತಕ್ಕಂಥದ್ದು ಈಗ ಜನರಲಿ ಒಂದು ದ್ವಂದ್ವ ಇದೆ. ಒಂದು ಆ್ಯಕ್ಚುಲಿ ಹೇಳ್ತೀನಿ, ನಮ್ಮ ಎಲ್ಲ ಹಬ್ಬಗಳು ತಿಥಿ ಮೇಲೇ ಇರೋದು. ಆದರೆ ತಿಥಿ ಎಕ್ಸಾಕ್ಟಾಗಿ ಬೆಳಿಗ್ಗೆ ಬರಲ್ಲ. ಇವಾಗ ತಿಥಿ ಆ್ಯಕ್ಚುಲಿ ಮಧ್ಯಾಹ್ನ ಬಂದಿದೆ. 11:54ಕ್ಕೆ ಯುಗಾದಿ ಆ್ಯಕ್ಚುಲಿ ಪ್ರಾರಂಭ, ಶುಕ್ರವಾರದ ದಿವಸ. ಆದರೆ ಮಧ್ಯಾಹ್ನ ನಾವು ಎಲ್ಲರಿಗೂ ಇವಾಗ 11:45 ಆದಮೇಲೆ ನೀವು ಸ್ನಾನ ಮಾಡ್ಕೊಳ್ಳಿ, ಆಮೇಲೆ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ಏನು ಮಾಡ್ತಾರೆ, ಅದನ್ನು ಬದಲಾಯಿಸಿ ಮುಂದಿನ ದಿವಸಕ್ಕೆ ಅದನ್ನು ಒಂದು ಎಕ್ಸ್ಟ್ರಾ 1 ಡೇ ಅಂತ ಮಾಡಿ ನಾಳೆಗೆ ಮಾಡಿದ್ದಾರೆ. ಅಂದ್ರೆ ಯುಗಾದಿ ಶುರುವಾಗೋದು ಇವತ್ತಿನ ದಿನಾನೇ, ಇವತ್ತೇ ಸ್ಟಾರ್ಟ್ ಆಗಿದೆ, ಶುರುವಾಗ್ಬಿಡುತ್ತೆ ಅಮಾವಾಸ್ಯೆ ದಿನ ಅಂತ. 11:54ಕ್ಕೆ ಅಮಾವಾಸ್ಯೆ ಮುಗಿಯುತ್ತೆ, ಪ್ರಥಮಿ ಸ್ಟಾರ್ಟ್ ಆಗಿಬಿಡುತ್ತೆ 11:54 AM. ಫ್ರೈಡೇನೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದರೆ ಆ್ಯಕ್ಚುಲಿ ಯುಗಾದಿ ಅಂತ ಇವಾಗಲೇ ವಿಶಸ್ ನಾವು ಮಾಡಬೇಕು. ಬಟ್ ಆದರೆ 11:44ಕ್ಕೆ ಪಬ್ಲಿಕ್ಕಿಗೆ ಇವಾಗ ಸ್ನಾನ ಮಾಡ್ಕೊಳ್ಳಿ, ಈಗ ಹಬ್ಬ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಒಂದು ಭಾಳ ಹಿಂದಿನ ಕಾಲದಲ್ಲಿ ಬಂದಿರತಕ್ಕಂಥದ್ದು. ಅದನ್ನು ನಿಷಿದ್ಧ ಮಾಡಿ ಬೆಸ್ಟ್ ಏನು, ಒಂದ್ಸತಿ ತಿಥಿ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ. ಫಾರ್ ಎಕ್ಸಾಂಪಲ್ ಚತುರ್ಥಿ, ಗಣೇಶ ಹಬ್ಬ ಮಾಡ್ತೀವಿ, ಚತುರ್ಥಿ 4 ಗಂಟೆಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಟೈಮಿಂಗು ಆಸ್ ಪರ್ ದಿ ತಿಥಿ. 4 ಗಂಟೆಗೆ ನಾವು ಹೇಳಕ್ಕಾಗಲ್ಲ ನೀವು ಸ್ನಾನ ಮಾಡ್ಕೊಂಡು ಗಣೇಶನ ಇಡಿ ಅಂತ. ಬಟ್ ಮಾಡೋರು ಮಾಡ್ಬೋದು, ಏನ್ ತೊಂದರೆ ಇಲ್ಲ ಅಂತ. ಸೈಂಟಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ 11:54ಗೆ ಶುರು. ಹೆಣ್ಮಕ್ಳು ಇವತ್ತು ಈಗ ನಾವು ರಾತ್ರಿ 12 ಗಂಟೆಗೆ ಹೆಂಗೆ 1 ಇಯರ್ ಮುಗ್ದಿದ ತಕ್ಷಣ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀವೋ, ಹಂಗೆ ಈ ವರ್ಷ ನಮ್ಮ ಯುಗಾದಿ ಶುರುವಾಗೋದು ಇವತ್ತು ಮಧ್ಯಾಹ್ನ 11:54ಕ್ಕೆ ಶುರುವಾಗುತ್ತೆ ಅಂತ ಹೇಳ್ತೀರಿ. ಶಿಲ್ಪ ಅವ್ರು ಹೇಳ್ದಂಗೆ ನಾವು ಅಲ್ಲಿ 12 ಗಂಟೆ ಅಂತ ಮಾಡಿದ್ವಿ, ಇಲ್ಲಿ 12 ಗಂಟೆ ಮಾಡಿಲ್ಲ ಅಷ್ಟೇ. ಅಲ್ಲ, ಈ ತಿಥಿ ಮಾತ್ರ ಪ್ರತಿಯೊಂದು ಚೇಂಜಸ್ ಆಗ್ತಾ ಇರುತ್ತೆ. ಈಗ ನಾವು ಗಣಪತಿ ಹಬ್ಬ ಅಂತ ತಗೊಂಡಾಗ್ಲೂ ಮಧ್ಯಾಹ್ನ 2 ಗಂಟೆಗೆ ಚತುರ್ಥಿ ಸ್ಟಾರ್ಟ್ ಆಗುತ್ತೆ, ನಾಳೆ ಬೆಳಿಗ್ಗೆ 9 ಗಂಟೆವರೆಗೂ ಇರುತ್ತೆ. ಸೊ ಜನರಲಿ ಸನ್ರೈಸ್ ಅಲ್ಲಿ ಬರ್ತಕ್ಕಂಥ ತಿಥಿನ ತಗೊಂಡು ಇವತ್ತಿನ ದಿವಸ ಅಂತ ಹಾಕ್ತಾರೆ. ಆ ರೀತಿ ಯುಗಾದಿ ಏನಾಗಿದೆ, ಈಗ ಇವತ್ತು ಸ್ಟಾರ್ಟ್ ಆಗೋಗುತ್ತೆ, ಫ್ರೈಡೇ ಸ್ಟಾರ್ಟ್ ಆಗಿಬಿಡುತ್ತೆ. ಫ್ರೈಡೇ 11:54 ಸ್ಟಾರ್ಟ್ ಆಗೋಗಿದೆ. ನಾಳೆ ಬೆಳಿಗ್ಗೆ ಅಂದರೆ ಸ್ಯಾಟರ್ಡೇವರೆಗೂ, ಸ್ಯಾಟರ್ಡೇ 11:57ವರೆಗೂ ಇರುತ್ತೆ. ಆಮೇಲೆ ಹೊಸ ತಳಕು ಸ್ಟಾರ್ಟ್. ಹಾಗೆ ಹೊಸ ತಳಕು ಇವಾಗ ತುಂಬಾನೇ ಬಹುಶಃ ಖಂಡಿತ ಈ ವರ್ಷದ್ದು ಇದನ್ನು ತಗೊಳ್ಳೋಣ ನಾವು, ಅದ್ರ ಬಗ್ಗೆ ನಾವು ಮಾತಾಡೋಣ. ಹೌದು. ಈಗ ಈ ವರ್ಷದ್ದು ಲಗ್ನ ಅಂತ ತಗೊಳ್ತೀವಿ. ಯಾವ ಲಗ್ನದಂದ್ರೆ ಅಂದರೆ ದಿ ಅಸೆಂಡೆಂಟ್, ದಿ ಈಸ್ಟರ್ನ್ ಹೊರೈಸನ್ ಅಂತ ಕರಿತೀವಿ. ಈಸ್ಟ್ ಕಡೆಗೆ ಯಾವುದು ಉದಯ ಆಗಿತ್ತು ಅಂತ ಆ ಹೊರೈಸನ್ ತಗೊಳ್ತೀವಿ ಅಟ್ 11:54 AM ಆನ್ ಫ್ರೈಡೇ ಅಂತ ತಗೊಂಡಾಗ ಈ ನವನಾಯಕರು ಅಂತ ಫಸ್ಟ್ ಬರುತ್ತೆ. ಈ ನವನಾಯಕರಲ್ಲಿ ದ್ವಂದ್ವ. ಯುಗಾದಿ ಯಾವತ್ತು ಬರುತ್ತೋ, ಯಾವ ವಾರ ಬರುತ್ತೋ ಆ ವಾರದ ಅಧಿಪತಿಯೇ ರಾಜ, ಅಷ್ಟೇ ಸಿಂಪಲ್. ಕೆಲವರು ಹೇಳ್ತಾರಲ್ಲ ಈ ವರ್ಷದ ರಾಜ ಯಾರು ಅಂತ. ಈಗ ಫಾರ್ ಎಕ್ಸಾಂಪಲ್ ಬುಧವಾರ ಯುಗಾದಿ ಬಂದಿದ್ರೆ ಬುಧ ಈ ವರ್ಷದ ರಾಜ. ಶನಿವಾರ ಬಂದಿದೆ ಆಕ್ಚುಲಿ ಲೆಕ್ಕದ ಪ್ರಕಾರ. ಆಕ್ಚುಲಿ ಇಂಟರ್ನಲ್ಲಿ ತಗೊಂಡ್ರೆ ಶುಕ್ರನೇ ಅಧಿಪತಿ ಆಗಬೇಕು. ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್, ಟ್ವಿಲ್ಟ್. ಯಾಕಂದ್ರೆ ನಾಳೆ ಹೇಳೋದ್ರಿಂದ ನಾವು ಹೋಗ್ಬಿಟ್ಟು ಹೇಳಕ್ಕಾಗಲ್ಲ, ಇಲ್ಲ ರೀ ಯುಗಾದಿ ಆಕ್ಚುಲಿ 11:54 ಸ್ಟಾರ್ಟ್ ಆಗಿದೆ, ಈ ವರ್ಷದ ರಾಜ ಶುಕ್ರ ಅಂತ ಅಲ್ಲಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಹೇಳಲ್ಲ, ಇಂಟರ್ನಲ್ ನಮ್ಗೆ ಗೊತ್ತಿರುತ್ತೆ ಆಕ್ಚುಲಿ ರಾಜ ಸ್ವಲ್ಪ ದ್ವಂದ್ವದಲ್ಲಿದ್ದಾರೆ. ಸೊ ಸ್ಯಾಟ್ರನ್. ಭಾನುವಾರ ಯುಗಾದಿ ಬಂದ್ರೆ ರಾಜ ಸನ್, ಸೋಮವಾರ ಬಂದ್ರೆ ಮೂನ್ ಇಸ್ ದಿ ಕಿಂಗ್ ಅಂತ ಮಾಡ್ತಾರೆ. ವೆರಿ ಸಿಂಪಲ್. ಈ ಪಂಚಾಂಗ ಮಾಡ್ತಕ್ಕಂಥದ್ದು ಈಸಿ, ಅದನ್ನು ನೋಡ್ಕೊಂಡು ಹೋದ್ರೆ ಭಾಳ ಸೈಂಟಿಫಿಕ್ ಆಗಿರ್ತಕ್ಕಂಥದ್ದು ಬರುತ್ತೆ. ಸೊ ಆ ರೀತಿ ತಗೊಂಡಾಗ ಪಂಚಾಂಗ ರೀತಿ ನಾನು ಹೇಳ್ತೀನಿ, ಶನಿ ಈ ಒಂದು ರಾಜ ಅಂತ ಕರೀತಾರೆ. ಅದ್ರ ಜೊತೆಗೆ ಮಂತ್ರಿ ಅಂತ ನಾವು ತಗೊಳ್ತೀವಿ. ಮಂತ್ರಿ, ಗುರು ಇಸ್ ದಿ ಮಂತ್ರಿ. ಆಮೇಲೆ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿ ಮಳೆ ಯಾರು ಓನರ್ ಅಂತ ಬರುತ್ತೆ. ಹೂ ಇಸ್ ದಿ ಓನರ್ ಫಾರ್ ದಿ ಇದಕ್ಕೆ ರೈನ್ಸ್ಗೆ, ಮೇಘಾಧಿಪತಿ ಅಂತ ಕರೀತಾರೆ ಅದಕ್ಕೆ. ಅದು ಬುಧ ಬಂದಿದೆ.
ಸೊ ಈ ವರ್ಷ ಜನರಲ್ ಆಗಿ ಹೇಳಬೇಕು ಅಂದರೆ ಮಳೆ ಭಾಳ ಹೆಚ್ಚಿರುತ್ತೆ. ಆ ಹೆಚ್ಚೆಂಗೆ ಅಂತಂದರೆ ಆ ಬುಧ ನೀಚ ಆಗಿದ್ದಾನೆ ಬೇರೆ, ಅಂದರೆ ಹೀ ಈಸ್ ಸಿಟ್ಟಿಂಗ್ ಇನ್ ಎ ಡೆಬಿಲಿಟೇಷನ್ ಪೊಸಿಷನ್ ಅಂತ ಹೇಳ್ತೀವಿ. ಸೊ ಮಳೆ ಸಿಕ್ಕಾಪಟ್ಟೆ ಬರುತ್ತೆ, ಎಲ್ಲಿ ಬರಬೇಕೋ ಅಲ್ಲಿ ಬರಲ್ಲ. ಒಂಥರ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಜಾಸ್ತಿ ಆಗುತ್ತೆ. ಅದರದ್ದು ಒಂದೊಂದೇ ಡೀಟೇಲ್ ನಾನು ಹೇಳ್ಕೊಂಡು ಹೋಗ್ತೀನಿ, ಅವಾಗ ನಮಗೆ ಸಂಕ್ಷಿಪ್ತವಾಗಿ ಗೊತ್ತಾಗುತ್ತೆ. ಲಗ್ನಾಧಿಪತಿ ಆಗಿರ್ತಕ್ಕಂಥ ಬುಧ 10ನೇ ಮನೆಯಲ್ಲಿ ನೀಚಭಂಗ ರಾಜಯೋಗ ಆಗಿರ್ತಕ್ಕಂಥದ್ದು. ಗೌರ್ಮೆಂಟಲ್ಲಿ ಕೆಲವು ಪಾಲಿಸೀಸ್ ಬರ್ತಕ್ಕಂಥದ್ದು ಸಾಮಾನ್ಯ ಜನಕ್ಕೆ ಅದು ಇಷ್ಟ ಆಗೋದಿಲ್ಲ, ಸ್ವಲ್ಪ ಅಪೋಸ್ ಮಾಡ್ತಾರೆ. ಯಾಕಂದರೆ 10ನೇ ಮನೆ ಅಂದರೆ ಗೌರ್ಮೆಂಟು. ಆ ಗೌರ್ಮೆಂಟು ಕೆಲವು ಲಾಸ್ಟ್ ಟೈಮು ಫಾರಮ್ ಬಿಲ್ಸು ಅದು ಇದು ಎಲ್ಲ ಕೊಟ್ಟಿದ್ದರು. ಈ ಸತಿ ಬರ್ತಕ್ಕಂಥ ಬಿಲ್ಸ್ ನಾವು ಪಾಸ್ ಮಾಡ್ತಕ್ಕಂಥ ಒಂದು ವಿಚಾರ ನೋಡಿದಾಗ ಖಂಡಿತ ಆ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆ ಜಾಸ್ತಿ ತೋರಿಸ್ತಾ ಇದೆ. ಏನೇನು ಹೊಸ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಅಥವಾ ರೆಸಲ್ಯೂಷನ್ ಪಾಸ್ ಮಾಡ್ತಾರೆ ಅವೆಲ್ಲವೂ ಕೂಡ ಪಬ್ಲಿಕ್ ಅವ್ರಿಗೆ ಇಷ್ಟ ಆಗೋದಿಲ್ಲ, ಅದನ್ನು ರಿಜೆಕ್ಟ್ ಮಾಡ್ತಕ್ಕಂಥದ್ದೇ ಹೆಚ್ಚಾಗಿರುತ್ತೆ. ಹಾಗೆ ಭಾಳ ಇಂಪಾರ್ಟೆಂಟ್ ಏನು ಅಂದರೆ ಈ ಮೊದಲ 6 ತಿಂಗಳು ಆರ್ಥಿಕ ಪರಿಸ್ಥಿತಿ ಕುಸಿಯುತ್ತೆ. ಫಸ್ಟ್ 6 ಮಂತ್ಸು ಹಣದುಬ್ಬರ ಅಂತ ಹೇಳ್ತಾರಲ್ಲ, ಆ ಒಂದು ಕಾಂಬಿನೇಷನ್ಸು ಗ್ರಾಫ್ ಕೆಳಗಿಳಿಯುತ್ತೆ. ಎಕನಾಮಿಕಲಿ ಈ ಒಂದು ಎಕನಾಮಿ ಅಂತ ನಾವೇನು ಕರಿತೀವೋ ಕೆಳಗಿಳಿಯುತ್ತೆ ಫಸ್ಟ್ 6 ಮಂತ್ಸ್. ಆಮೇಲೆ 6 ಮಂತ್ಸ್ ಆದಮೇಲೆ ಪಿಕಪ್ ಆಗಿಬಿಡುತ್ತೆ, ಶೇರ್ಸ್ ಇಳಿದ್ಬಿಡುತ್ತೆ. ಮೇ ಜೂನಲ್ಲಿ ಶೇರ್ ಕ್ರ್ಯಾಶ್ ಆಗುತ್ತೆ. ಅದನ್ನು ಇಲ್ಲಿ ಅದ್ರ ಬಗ್ಗೆ ನಿಮ್ಮ ವಾಹಿನಿಯಲ್ಲಿ ಮಾತಾಡ್ತೀರಾ, ಡೆಫಿನೆಟ್ಲಿ ಮಾತಾಡ್ತೀರಾ, ಮೇ ಜೂನಲ್ಲಿ ಮಾತಾಡ್ತೀರಾ. ಸೆನ್ಸೆಕ್ಸ್ ಕ್ರ್ಯಾಶ್ ಆಯಿತು ಅಂತ ಹೇಳ್ತಿರಲ್ಲ, ಆ ಕ್ರ್ಯಾಶ್ ಆಗ್ತಕ್ಕಂಥ ಎಕನಾಮಿ ಕ್ರ್ಯಾಶ್ ಆದಾಗ ಅದು ಕ್ರ್ಯಾಶ್ ಆಗ್ತಕ್ಕಂಥದ್ದು. ಈ ಫಸ್ಟ್ 6 ಮಂತ್ಸು ನೀಚ ಇರತಕ್ಕಂಥ ಒಂದು ಜಾಗದಲ್ಲಿ ಎಕನಾಮಿಕ್ ಕ್ರ್ಯಾಶ್ ಆಗುತ್ತೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಕ್ಯಾಸ್ಟ್ ಸಿಸ್ಟಮ್ಮು ಚೇಂಜಸ್ ಬರುತ್ತೆ, ಅಬಾಲಿಷ್ ಆಗೋ ಸಾಧ್ಯತೆ ಈ ವರ್ಷ ಇದೆ. ಒಂದು ಭಾಳ ಇಂಪಾರ್ಟೆಂಟ್. ಹೇಗೆಲ್ಲ ಈ ಜಾತಿ ಅಂತ ಎಲ್ಲ ಹೊಡೆದಾಡ್ತಾ ಇದ್ದಾರಲ್ಲ, ಅದು ಕ್ಯಾನ್ಸಲ್ ಆಗ್ತಕ್ಕಂಥ ಸಾಧ್ಯತೆ ಭಾಳ ಸ್ಟ್ರಾಂಗ್ ಆಗಿ ಇಂಡಿಕೇಶನ್ ತೋರಿಸ್ತಾ ಇದೆ. ಯಾಕಂದರೆ ಬುಧ ಈಸ್ ದಿ 4th ಹೌಸ್. ಆಮೇಲೆ ಅಲ್ಲಿ ನಮ್ಮ ಕುಟುಂಬ ತೋರಿಸುತ್ತೆ, ಕುಟುಂಬದಲ್ಲಿ ಭೇದ ಭಾವ ಬರಬಾರ್ದು ಅಂತೇಳಿ 10ನೇ ಮನೆಯಲ್ಲಿರೋದ್ರಿಂದ ಕ್ಯಾಸ್ಟ್ ಸಿಸ್ಟಮು ಸ್ವಲ್ಪ ಹೋಗ್ತಕ್ಕಂಥ ಸಾಧ್ಯತೆ ಅಥವಾ ಆಲ್ಟರ್ ಮಾಡ್ತಕ್ಕಂಥ ಸಾಧ್ಯತೆ ಬಹುತೇಕ ಇರುತ್ತೆ. ಇದೇ ಇಂಪಾರ್ಟೆಂಟ್. ನೆಕ್ಸ್ಟು ಭಾಳ ಇಂಪಾರ್ಟೆಂಟ್ ಅಂತಂದರೆ ಈ ಇಂಟ್ರೆಸ್ಟ್ ರೇಟು. 2ನೇ ಅಧಿಪತಿ 10ರಲ್ಲಿದ್ದೆ, 2ನೇ ಅಧಿಪತಿ 10 ಚಂದ್ರ ಅಂದರೆ ಈ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿಬಿಡುತ್ತೆ. FD ಇರ್ಬೋದು ಅಥವಾ ಈ ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಇರ್ಬೋದು, ಪ್ರತಿಯೊಂದು ಕೂಡ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಎಲ್ಲರೂ ಒದ್ದಾಡ್ತಾರೆ, ಇಂಟ್ರೆಸ್ಟ್ ಜಾಸ್ತಿ ಆಗೋಯ್ತು ಅಂತ. ಒಂದು ಕಡೆ ಈ ಪರ್ಸ್ನಲ್ ಲೋನ್ ಇರ್ಬೋದು, ಹೌಸಿಂಗ್ ಲೋನ್ ಇರ್ಬೋದು, ಕೃಷಿ ಲೋನ್ ಇರ್ಬೋದು, ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಜೊತೆಗೆ ಅಡ್ವಾಂಟೇಜ್ ಏನು ಅಂತಂದರೆ ಈ FD ಇಟ್ಟಿರ್ತಾರೆ, ಫಿಕ್ಸೆಡ್ ಡೆಪಾಸಿಟ್, ವಯಸ್ಸಾದ ಆದಾಯನೂ ಜಾಸ್ತಿ ಆಗುತ್ತೆ, ಅದನ್ನು ಜಾಸ್ತಿ ಆಗುತ್ತೆ. ಅವ್ರು ಖರ್ಚು ಜಾಸ್ತಿ ಅಂತ ತೋರಿಸ್ತಾರೆ. ಈಗ ಖರ್ಚಲ್ಲೂ ನಾನು ಇಂಟ್ರೆಸ್ಟ್ ಪೇ ಮಾಡಬೇಕು, ಆದಾಯದಲ್ಲೂ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಇದೊಂಥರ ಒಬ್ಬರು ನಾನು ಲೋನ್ ತೊಗೊಂಡಿದ್ದೀನಿ, ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಇಲ್ಲಿ ನಾನು FD ಇಟ್ಟಿದ್ದೀನಿ, ಅದಕ್ಕೂ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಒಬ್ಬರಿಗೆ ಅಯ್ಯೋ ಇಂಟ್ರೆಸ್ಟ್ ಜಾಸ್ತಿ ಆಯ್ತಲ್ಲ ಅಂತ, ಒಬ್ಬರಿಗೆ ಇಂಟ್ರೆಸ್ಟ್ ಇಲ್ಲಿ ನಮಗೆ FD ಜಾಸ್ತಿ ಆಯ್ತಲ್ಲ ಖುಷಿ. ಒಂಥರ 50-50 ಇದೊಂಥರ. ಅದು ಚಂದ್ರನ 10ನೇ ಮನೇಲಿ ವಿಶೇಷವಾಗಿ ತೋರಿಸುತ್ತೆ. ಹಾಗೆ RBI ಅವರು ಹೊಸ ಗೈಡ್ಲೈನ್ಸ್ ಕೊಡ್ತಾರೆ ಈ ಒಂದು ಮಾನಿಟರಿ ಪಾಲಿಸಿಲಿ. ಅದು ಹೆಚ್ಚಾಗಿ ಇಷ್ಟ ಆಗಲ್ಲ. ನ್ಯೂ ಪಾಲಿಸೀಸ್ ತೊಗೊಂಬರ್ತಾರೆ, ನ್ಯೂ ಗೈಡ್ಲೈನ್ಸ್ ತೊಗೊಂಬರ್ತಾರೆ. ಇನ್ನೂ ಸ್ವಲ್ಪ ಟ್ಯಾಕ್ಸೇಷನ್ ಜಾಸ್ತಿ ಮಾಡ್ತಕ್ಕಂಥ ಕಾಂಬಿನೇಷನ್ ಜಾಸ್ತಿ ಆಗಿದೆ. RBI ಅವ್ರದಿಂದ ಸ್ವಲ್ಪ ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅದು ಬದಲಾವಣೆ, ಸ್ವಲ್ಪ ಗೊಂದಲನ ತರುತ್ತೆ. ಇಲ್ಲಿ ಒಂದು ವಿಶೇಷ ಒಂದು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಗೌರ್ಮೆಂಟ್ ರಿಚ್ ಆಗ್ತಾರೆ, ಜನಗಳು ಪೂರ್ ಆಗ್ತಾರೆ. ಅಂದರೆ ಸರ್ಕಾರದಲ್ಲಿ ಜಾಸ್ತಿ ದುಡ್ಡಿರುತ್ತೆ, ಜನಗಳ ಹತ್ರ ದುಡ್ಡಿರಲ್ಲ. ಎಕನಾಮಿ ಬಿದ್ದಿದೆ, ಟ್ಯಾಕ್ಸ್ ಜಾಸ್ತಿ ಆಗಿದೆ, ಫಂಡ್ಸ್ ಜಾಸ್ತಿ ಫ್ಲೋ ಆಗುತ್ತೆ. ಆದರೆ ಒಂದು ಸಮಸ್ಯೆ ಏನು ಅಂತಂದರೆ ಗೌರ್ಮೆಂಟಲ್ಲಿ ದುಡ್ಡಿದೆ, ಬಟ್ ಪಬ್ಲಿಕ್ಕಲ್ಲಿ ದುಡ್ಡಿಲ್ಲ, ಓಡಾಡೋಕ್ಕೆ ದುಡ್ಡಿಲ್ಲ. ಆ ಕಾಂಬಿನೇಷನ್ ತೋರಿಸ್ತಾ ಇದೆ ವೆರಿ ಇದು. ಮತ್ತು ಗೌರ್ಮೆಂಟ್ ಅವರು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಈ ಸತಿ. ದೇಶಾದ್ಯಂತ ರಾಜ್ಯಾದ್ಯಂತ ಏನಾದ್ರು ಒಂದು ಹೊಸ ಪಾಲಿಸೀಸ್ ಹಾಕಬೇಕು ಅಂದರೆ ವೆರಿ ಬ್ಯಾಡ್ ಇನ್ವೆಸ್ಟ್ಮೆಂಟ್ಸ್ ಆಗಿಬಿಡುತ್ತೆ. ಜನ ಅದ್ರ ಬಗ್ಗೆ ರೊಚ್ಚಿಗೆದ್ದೇಳ್ತಾರೆ. ನೋಡಿ ಅದು ಮಾಡಿದ್ರು, ಇದನ್ನು ಹಾಳು ಮಾಡಿದ್ರು, ಅಲ್ಲಿಗೆ ಇನ್ವೆಸ್ಟ್ ಮಾಡಿದ್ರು, ಇದನ್ನು ಮಾಡಬಾರ್ದಾಗಿತ್ತು, ಅದನ್ನು ಮಾಡಬಾರ್ದಾಗಿತ್ತು ಅಂತ ಹೇಳಿ ಸಾಕಷ್ಟು ಗೊಂದಲದ ವಾತಾವರಣ ಹೆಚ್ಚಾಗಿ ಸೃಷ್ಟಿಯಾಗುತ್ತೆ. ಇದು 2ನೇ ಅಧಿಪತಿ. 3ನೇ ಅಧಿಪತಿಗೆ ಹೋಗೋಣ. ವೆರಿ ಇಂಪಾರ್ಟೆಂಟ್. 3ನೇ ಅಧಿಪತಿ ಮೀಡಿಯಾ ಟಾಪಲ್ಲಿ ನಿಲ್ಲುತ್ತೆ ಈ ವರ್ಷ. ಯಾಕಂದರೆ ಸಾಕಷ್ಟು ಮುಂದೆ ಇಂಪಾರ್ಟೆಂಟ್ ಗಲಭೆಗಳಾಗುತ್ತೆ. ಆ ವಿಚಾರದಲ್ಲಿ ಕ್ಲಾಶಸ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಕೂಡ ಕೊರೋನಾನ ಹೇಗೆ ಎಲ್ಲ ಜನ ನೋಡ್ತಾ ಇದ್ರೋ ಈಗ ಬೇರೆ ವಿಚಾರಗಳಲ್ಲಿ ನೋಡ್ತಾರೆ. ಮೀಡಿಯಾ, ಇಂಟರ್ನೆಟ್ಟು,
ಮತ್ತು ಟೆಲಿಕಾಮ್ ಕೂಡ ಭಾಳ ಹೆಚ್ಚಾಗಿ ಒಂದು ಪ್ರಚಲಿತದಲ್ಲಿ ಬರುತ್ತೆ. ಈಗ ಭಾಳ ಹಿಂದೆ ಯಾವುದೋ ಒಂದು ಕಂಪನಿ ₹1 ಫೋನ್ ಬಿಟ್ಟರು ಅಂತ ಒಂದು ಬಂದಿತ್ತು, ಆಮೇಲೆ ₹500 ಫೋನ್ ಬಿಟ್ಟರು ಅಂತ ಬಂದಿತ್ತು. ಆ ರೀತಿ ಫ್ರೀಯಾಗಿ ಫೋನ್ ಬೇರೆ ಕೊಟ್ಟಿರೋದು. ಆಮೇಲೆ ಮುಂಚೆ ಇನ್ಕಮಿಂಗ್ ಚಾರ್ಜ್ ಇತ್ತು, ಔಟ್ ಗೋಯಿಂಗು ಚಾರ್ಜ್ ಇತ್ತು. ಯಾರೋ ಒಬ್ರು ಬಂದ್ರು ಈ ಸತಿ ಇನ್ಕಮಿಂಗ್ ಫ್ರೀ ಅಂದರು, ಫುಲ್ ಖುಷಿ ಆಗ್ಬಿಡ್ತು. ಮೊಬೈಲ್ ಇಟ್ಕೊಂಡಿರೋರಿಗೆಲ್ಲ ಫುಲ್ ಖುಷಿ ಆಗ್ಬಿಡ್ತು. ಆಮೇಲೆ ಈಗ ನೆಕ್ಸ್ಟ್ ಔಟ್ ಗೋಯಿಂಗ್ ಫ್ರೀ ಅಂತ ಒಬ್ರು ಬಂದರು. ಅಂದರೆ ಒಂದೇ ನೆಟ್ವರ್ಕ್ ಅವ್ರಿಗೆ ಔಟ್ ಗೋಯಿಂಗ್ ಫ್ರೀ ಅಂದಾಗ ಅದೂ ಚೇಂಜ್ ಆಯಿತು. ಈ ವರ್ಷ ಟೆಲಿಕಾಮಲ್ಲಿ ಮತ್ತು ಮೀಡಿಯಾ ನಂಬರ್ 1, ಮೀಡಿಯಾ ವಿಲ್ ಗೋ ಟು ದಿ ಹೈಯೆಸ್ಟ್ ಲೆವೆಲ್. ಎಲ್ಲ ಇದರದ್ದು TRP ಜಾಸ್ತಿ ಆಗುತ್ತೆ, ಮತ್ತು ಕವರೇಜ್ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಇದರಲ್ಲೂ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಮೀಡಿಯಾದಲ್ಲಿ ಹ್ಯೂಜ್ ಕಾಂಪಿಟೇಷನ್. 3rd ಲಾರ್ಡ್ ಇನ್ 10th ಅಂದರೆ ಈ ನಂಬರ್ 1 ಪೊಸಿಷನ್ ಬರೋಕ್ಕೆ ಸಿಕ್ಕಾಪಟ್ಟೆ ಫೈಟ್ಸ್ ಇರುತ್ತೆ, ಇಂಟರ್ನಲ್ ಫೈಟ್ಸ್ ಇರುತ್ತೆ. ಮೀಡಿಯಾ ಮೊಗಲ್ಸು ಸ್ವಲ್ಪ ಆಚೆ ಬರ್ತಾರೆ. ಮೀಡಿಯಾ ಮೊಗಲ್ಸು ವಿ ಆರ್ ನಂಬರ್ ಒನ್ ಸ್ಥಾನಕ್ಕೆ ಪೈಪೋಟಿ ಜಾಸ್ತಿ ಆಗುತ್ತೆ. ಅಂದರೆ 10th ಹೌಸ್ ಇಸ್ ದಿ ಹೌಸ್ ಆಫ್ ನೇಮ್ ಆ್ಯಂಡ್ ಫೇಮ್. ಆ ನೇಮ್ ಆ್ಯಂಡ್ ಫೇಮ್ ಬರೋಕ್ಕೆ ಇಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಇನ್ನೊಂದು ವಿಶೇಷ ಏನು ಅಂತಂದರೆ ಪೋಸ್ಟಲ್ ಡಿಪಾರ್ಟ್ಮೆಂಟು ಭಾಳ ಚೆನ್ನಾಗಿರುತ್ತೆ. ಆದರೆ ಒಂದು ಸಮಸ್ಯೆ ಏನು ಅಂದರೆ ಬಾರ್ಡರ್ ಇಶ್ಯೂಸ್ ಜಾಸ್ತಿ ಬರುತ್ತೆ. ಈ ಬಾರ್ಡ್ರಲ್ಲಿ ಈ ಒಂದು ಫೈಟಿಂಗ್ಸ್, ಈ ಮಿಲಿಟ್ರಿ ಅವರು ಬಾರ್ಡರ್ ಇಶ್ಯೂಸ್ ಬರುತ್ತೆ. ಅಡ್ವಾಂಟೇಜ್ ಏನು ಅಂದರೆ ಯಾವುದೇ ಬಾರ್ಡರ್ ಇಶ್ಯೂಸ್ ಬಂದರೂ ಕೂಡ ಅದು ನಮಗೆ ಒಳಿತಾಗುತ್ತೆ. ಯಾಕಂದ್ರೆ ಅಲ್ಲಿ ಮಿಲಿಟರಿ ಎಲ್ಲ ಭಾರತಕ್ಕೆ ಒಳಿತಾಗುತ್ತೆ. ಹೌದೌದು, ಯಾಕಂದ್ರೆ ಚೀನಾ ಆಗಿರ್ಬೋದು, ಈ ಕಡೆ ಪಾಕಿಸ್ತಾನ, ಹೌದು, ಮತ್ತೆ ಮರ್ಕಳಿಸುತ್ತೆ. ಆದ್ರೂ ಕೂಡ ನಾವು ವಿನ್ ಮಾಡ್ತೀವಿ, ಭಾರತ ವಿನ್ ಆಗುತ್ತೆ, ಭಾರತ ಖಂಡಿತ ವಿನ್ ಆಗುತ್ತೆ. ಅದು ಮತ್ತೆ ಸ್ಟಾರ್ಟ್ ಆಗುತ್ತೆ. ಚೀನಾ ಇರ್ಬೋದು, ಈ ಕಡೆ ಪಾಕಿಸ್ತಾನ ಇರ್ಬೋದು, ಈ ಕಡೆ ಬಾಂಗ್ಲಾದೇಶ ಇರ್ಬೋದು, 3 ಕಡೆಯಿಂದನೂ ಸ್ಟಾರ್ಟ್ ಆಗಿಬಿಡುತ್ತೆ. ಆ 3 ಕಡೆಯಿಂದನೂ ಸ್ಟಾರ್ಟ್ ಆದರೂ ಕೂಡ, ಬಾರ್ಡರ್ ಇಶ್ಯೂ ಸ್ಟಾರ್ಟ್ ಆದರೂ ಕೂಡ ನಮ್ಮ ಇದು ವಿನ್ ಆಗಿಬಿಡುತ್ತೆ. ಅದೊಂದು ಅಡ್ವಾಂಟೇಜ್, ಅದು ಭಾಳ ಅಡ್ವಾಂಟೇಜ್ ಆಗಿರ್ತಕ್ಕಂಥದ್ದು ಆಗುತ್ತೆ. ಆದರೆ ಇನ್ನೊಂದು ಏನು ಅಂತಂತಂದರೆ ಈ ಬ್ಲಾಸ್ಟ್ಗಳು ಜಾಸ್ತಿ ಆಗ್ತಕ್ಕಂಥದ್ದು ಜಾಸ್ತಿ, ಸಿಕ್ಕಾಪಟ್ಟೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಭಾಳ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು. ಯಾಕಂದರೆ ಇಲ್ಲಿ 4ನೇ ಅಧಿಪತಿಗೆ ಹೋಗೋಣ. ನೆಕ್ಸ್ಟ್ 4ನೇ ಅಧಿಪತಿಲಿ ಸ್ವಲ್ಪ ಚೇಂಜಸ್ ಬರುತ್ತೆ. ಮತ್ತು ಈ ಮಿಲಿಟ್ರಿ ವಿಚಾರದಲ್ಲಿ ನಾನು ಮತ್ತೆ ಹೇಳ್ತೀನಿ. ನಾನು ಈ 4ನೇ ಅಧಿಪತಿ ಆಗಿರ್ತಕ್ಕಂಥ ಒಂದು ಗ್ರಹ 10ನೇ ಮಲ್ಲಿರೋದ್ರಿಂದ ಹೆವಿ ರೈನ್ಸ್ ಆ್ಯಂಡ್ ಫ್ಲಡ್ಸ್, ಹೆವಿ ರೈನ್ ಫ್ಲಡ್ಸ್, ಆದರೆ ಅತಿವೃಷ್ಟಿ ಅನಾವೃಷ್ಟಿ, ಸುನಾಮಿ ಆಗ್ತಕ್ಕಂಥ ಚಾನ್ಸಸ್ಸು ಈ ವರ್ಷ ಬಹುತೇಕ ಖಚಿತ. ಬಹುತೇಕ ಸುನಾಮಿ ಆಗ್ತಕ್ಕಂಥದ್ದು ಖಚಿತ. ನೋಡಿ, ನಾವು ಭವಿಷ್ಯ ಹೇಳಬೇಕಾದ್ರೆ ಏನಾಗುತ್ತೆ, ಸುನಾಮಿ ಪ್ರತಿ ವರ್ಷ ಆಗಲ್ಲ, ಪ್ರತಿ ವರ್ಷ ಸುನಾಮಿ ಆಗಲ್ಲ. ಕಳೆದ 2 ವರ್ಷದಲ್ಲಿ ಬರೀ ಕೊರೋನಾ ಅಲೆಗಳಿತ್ತು. ಈ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಹಾನಿ ಆಗುತ್ತೆ. ಈ ಕ್ರಾಪ್ಸ್ ಎಲ್ಲ ಆಗುತ್ತೆ. ಎಲ್ಲ ಕಡೆ ಜಲಾಮೃತ, ಮತ್ತೆ ಸಮೀಕ್ಷೆ, ಮತ್ತು ಜನಗಳು ಹೋಗ್ತಾರೆ, ಎಲ್ಲ ಕಡೆ ನೀರು ತುಂಬಿದೆ. ಎಲ್ಲಿ ಬೇಕೋ ಅಲ್ಲಿ ನೀರು ಬಂದಿರಲ್ಲ, ಎಲ್ಲಿ ಬೇಡವೋ ಅಲ್ಲಿ ನೀರು ತುಂಬಿರುತ್ತೆ. ಅದು ನಮಗೆ ಸಮಸ್ಯೆ ಆಗ್ತಕ್ಕಂಥದ್ದು. ಬೇಡದೇ ಇರೋ ಕಡೆ ಸಿಟಿಯಲ್ಲೆಲ್ಲ ಪೂರ್ತಿ ತುಂಬಿರುತ್ತೆ. ಆಮೇಲೆ ಮನೆ ಒಳಗಡೆ ನೀರು ನುಗ್ತಕ್ಕಂಥದ್ದು. ಯಾಕಂದರೆ 4ನೇ ಮನೆ ಸ್ಥಾನ, ಅಲ್ಲಿ ಆಪೋಸಿಟಲ್ಲಿ ಕೂತಿರ್ತಕ್ಕಂಥ ಬುಧ 10ನೇ ಮನೆ ಫ್ಲಡ್ಸಲ್ಲಿ ಕೂತಿದೆ. ಹೆವಿ ಫ್ಲಡ್ಡಿಂಗ್ ಆಗುತ್ತೆ. ಅದು ರಿಮಾರ್ಕಬಲ್ಲು. ಈ ಥರ ಆಯಿತು, ಬಿಲ್ಡಿಂಗ್ ಕೊಲ್ಯಾಪ್ಸು ಎಲ್ಲ ಆಗುತ್ತೆ. ಯಾಕಂದರೆ 4ನೇ ಮನೆ ಬಿಲ್ಡಿಂಗು ಅಂತ ಹೇಳ್ತೀವಿ, ನೀರಲ್ಲಿ ಜಲಾವೃತ ಆಗಿ ಆಗ್ತಕ್ಕಂಥದ್ದು. ಇದು ವಿಶೇಷವಾಗಿ ಕೋಸ್ಟಲ್ ಏರಿಯಾ, ಮುಂಬೈ, ನಾರ್ತ್ ವೆಸ್ಟು ಮತ್ತು ಈಸ್ಟ್ ಸೈಡ್, ಈ ಒಂದು ಚೆನ್ನೈ ಕಡೆ ಜಾಸ್ತಿ ಇದೆ. ಚೆನ್ನೈ ನಾವು ಅದನ್ನು ಹೇಳ್ಬೋದು, ಚೆನ್ನೈ ವೆಸ್ಟ್ ಬೆಂಗಾಲ್ ಸೈಡು, ಈ ಕಡೆ ಕೋಸ್ಟಲ್ ಕೇರಳ ಸೈಡು, ಹಾಗೆ ಗುಜರಾತು ಮತ್ತು ನಾರ್ತ್ ವೆಸ್ಟ್ ಕಡೆ ಇಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು, ಅತಿ ಹೆಚ್ಚು ಇರ್ತಕ್ಕಂಥದ್ದು ಅಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಕ್ರಾಪ್ಸ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದ್ವಿ. ನೋಡಿ, ಈಗ ಬೆಳೆ ಬೆಳೀತಾರೆ ಎಲ್ಲರೂ, ಮಳೆ ಅತಿವೃಷ್ಟಿ ಅನಾವೃಷ್ಟಿ ಆದರೆ ಕ್ರಾಪ್ ಡ್ಯಾಮೇಜ್ ಆಗುತ್ತೆ. ಮತ್ತು ಅದು ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ. ಮತ್ತು ಸರ್ಕಾರದಿಂದ ಪರಿಹಾರ ಧನ ಬೇಕು ಅಂತ ಹೇಳಿ ಗಲಾಟೆ ಮಾಡ್ತಕ್ಕಂಥ ವರ್ಷವಾಗಿದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಒಂದು ವಿಚಾರ ಅಂದರೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಲ್ಯಾಂಡ್ ಸ್ಲೈಡ್ ಅಂದರೆ ಈ ಗುಡ್ಡ ಕುಸಿಯೋದು, ರೋಡ್ಗೆ ಬರೋದು, ಅಥವಾ ಕೆಲವು ಗುಡ್ಡಗಳು ಸಮುದ್ರ ಪಾಲಾಗೋದು, ಯಾವ್ದಾದ್ರು ಒಂದು ವಿಚಾರ ಅಲ್ಲಿ ಆಗ್ತಕ್ಕಂಥದ್ದು ಗ್ಯಾರಂಟಿ ಆಗುತ್ತೆ. ಯಾಕಂದರೆ ಮೊನ್ನೆ ತಿರುಪತಿಲಿ ಆಗಿತ್ತು, ಅದು ಲಾಸ್ಟ್ ಟೈಮು ನಾನು ಹೇಳಿದ್ದೆ ಅದ್ರ ಬಗ್ಗೆ. ನಮ್ಮ ರಾಜ್ಯದಲ್ಲಿ ಕೂರ್ಗಲ್ಲೂ ಕೂಡ ಆಗಿತ್ತು. ಕೂರ್ಗಲ್ಲಿ ಕರೆಕ್ಟ್, ಹೌದೌದು, ಅಲ್ಲಿ ಲ್ಯಾಂಡ್ ಸ್ಲೈಡ್. ಚಾರ್ಮುಡಿ ಘಾಟಲ್ಲಿ ಒಂದು ಆಗಿತ್ತು, ಅಲ್ಲಿ ರೋಡೇ ಸಡನ್ನಾಗಿ ಕುಸಿದು ಇದಾಗಿತ್ತು. ಈ ವರ್ಷ ಕೂಡ ಲ್ಯಾಂಡ್ ಸ್ಲೈಡು ಕಟ್ಟಿಟ್ಟ ಬುತ್ತಿ ಡೆಫಿನೆಟ್ಲಿ ಆಗುತ್ತೆ. ಈ ಸತಿ ಲಾಸ್ಟ್ ಇಯರ್ಗಿನ ಜಾಸ್ತಿ ಆಗುತ್ತೆ ಹಳೆದ ಯಾಕಂದರೆ ಇಲ್ಲಿ 4ನೇ ಅಧಿಪತಿ 10ರಲ್ಲಿ ನೀರಿನ ಸ್ಥಾನಕ್ಕೆ ಹೋದಾಗ ಗುಡ್ಡಗಾಡು ಪ್ರದೇಶಗಳೆಲ್ಲ ನೆಲಸಮ ಆಗುತ್ತೆ ಅಂತ ಬರುತ್ತೆ. ಎಷ್ಟೋ ಮನೆಗಳು ಮಣ್ಣಲ್ಲಿ ಮುಚ್ಚೋಗ್ಬಿಡುತ್ತೆ. ನಾವೇನು ಹಿಂದೆ ನಾವು ನೋಡಿದ್ವಿ ಮಡಿಕೇರಿಯಲ್ಲಿ ಎಲ್ಲ ಮುಚ್ಚೋಗಿತ್ತು, ಸೇಮ್ ಸಿನಾರಿಯೋ ರಿಪೀಟ್, ಗ್ಯಾರಂಟಿ 100% ಆಗೇ ಆಗುತ್ತೆ. ಆ ಸಮಯ ಬಂದು ಈ ಮೇ ಜೂನಿಂದ ಶುರುವಾಗಿ ನವೆಂಬರ್ ಒಳಗಡೆ ಆಗ್ತಕ್ಕಂಥ ಸಮಯ. ಹೌದು, ಆ ಟೈಮಲ್ಲಿ ಮೇ ಜೂನಿಂದ ಶುರು ಆಗುತ್ತೆ.
ನವಂಬರ್ವರೆಗೂ ಹೋಗುತ್ತೆ. ಒಂದು ಸತಿ ಏನಾಗುತ್ತೆ, ಮಳೆನೇ ಬರಬೇಕು ಅಂತೇನಿಲ್ಲ, ಸಡನ್ನಾಗಿ ಲ್ಯಾಂಡ್ ಸ್ಲೈಡ್ ಕೆಳಗಡೆ ವೀಕ್ ಆಗಿದ್ದರೆ ಮೇಲಿಂದ ಸ್ಲೈಡ್ ಆಗುತ್ತೆ. ಅದು ನಮ್ಮ 4ನೇ ಮನೆಯಿಂದ ತೋರಿಸುತ್ತೆ ಎಲ್ಲೆಲ್ಲಿ ಯಾವ ಥರ ಆಗುತ್ತೆ ಅಂತ ನಾವು ನೋಡ್ತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ರಿಯಲ್ ಎಸ್ಟೇಟ್, ಮನೆ ರೇಟು, ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ. ಅಂದರೆ ನಾವು ಮನೆ ಕೊಳ್ಳೋಕ್ಕೆ ಅಥವಾ ಜಮೀನು ಕೊಳ್ಳೋಕ್ಕೆ, ಆಸ್ತಿ ಕೊಳ್ಳೋಕ್ಕೆ ಭಾಳ ಕಷ್ಟ ಆಗುತ್ತೆ. ರಿಯಲ್ ಎಸ್ಟೇಟ್ ಬೂಮ್ನ ಎನ್ಕ್ಯಾಶ್ ಮಾಡ್ಕೋಬಹುದು, ಆದ್ರೆ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಎನ್ಕ್ಯಾಶ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ಪಾಪ, ಸಾಮಾನ್ಯ ಜನರಿಗೆ. ಈಗ ನಾನು ಮನೆದು ಒಂದೇ ಒಂದು ನನ್ನ ಮನೆ ಕಟ್ಟೋದು ಅಲ್ವಾ. ಈಗ ನಾನು ಮನೆ ಕಟ್ಟಿ ನಾನು ಮಾರಬೇಕು ಅಂದ್ರೆ ಅದು ಲಾಭಾಂಶ. ನಾನು ಕಟ್ಟೋದೇ ಕಷ್ಟ, ಒಂದು ಸೈಟ್ ತಗೊಳ್ಳೋದೇ ಕಷ್ಟ, ಒಂದು ಮನೆ ಕಟ್ಟೋದೇ ಕಷ್ಟ. ಆ ಒಂದು ದುಬಾರಿ ಆದಾಗ ನಾನು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತಲ್ಲ ನಾಳೆ ರೇಟ್ ಹೋಗುತ್ತೆ ಅಂತ ಹೇಳ್ತಾರೆ ಜನ. ಸಾಮಾನ್ಯವಾಗಿ ಮಾತಾಡ್ತಾರೆ, ಮನೆ ಏನಾಗಲ್ಲಪ್ಪ ಇವತ್ತಲ್ಲ ನಾಳೆ. ಅಂದ್ರೆ ನಾವು ಮನೆ ಕಟ್ಟೋರೆಲ್ಲ ಮಾರ್ಕೊಂಡೇ ಕೂತಿರ್ತೀವ. ನಾವು ಒಂದು ಮನೆ ಸುಭಿಕ್ಷವಾಗಿರ್ಬೇಕು ಅಂತ ಹೇಳಿ ಬಂದಿರತಕ್ಕಂಥ ಇಡೀ ಜೀವನ ತೆಗೆದಿರ್ತಾರೆ ಒಂದು ಮನೆ. ಖಂಡಿತ ಖಂಡಿತ ಡೆಫಿನೆಟ್ಲಿ ಅದು ಮೋಸ್ಟ್ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ 5ನೇ ಅಧಿಪತಿಗೆ ಹೋಗೋಣ. 5ನೇ ಅಧಿಪತಿ 9ರಲ್ಲಿ ಇರೋದ್ರಿಂದ ಒಬ್ಬರು ಫೇಮಸ್ ಫಿಲಮಲ್ಲಿ ಭಾಳ ಹೆಸರು ಮಾಡಿರ್ತಕ್ಕಂಥವರು ಸಾವನ್ನಪ್ತಾರೆ. ಅತ್ಯಂತ ಹೆಸರು ಮಾಡಿ, ಅದು ಬಾಲಿವುಡ್ ಆಗಿರ್ಬೋದು, ಸ್ಯಾಂಡ್ಲ್ವುಡ್ ಆಗಿರ್ಬೋದು, ಕಾಲಿವುಡ್ ಆಗಿರ್ಬೋದು, ಟಾಲಿವುಡ್ ಆಗಿರ್ಬೋದು, ಹೆಸರು ಮಾಡಿ ಅತ್ಯಂತ ಹೆಸರು ಮಾಡಿರ್ತಕ್ಕಂಥ ಒಂದು ಫಿಲಮ್ ಪರ್ಸನಾಲಿಟಿ ಅಂತ ಹೇಳ್ತೀವಿ, ಭಾಳ ದುಃಖಿತಪ್ಪಾಗಿ ನೋವಾಗ್ತಾರೆ. ನಾನು ಹಳೆಯ ಸಂಚಿಕೆಯಲ್ಲಿ ಬೇರೆ ಥರ ಹೇಳಿದ್ದೆ, ಅಂದರೆ ಹೆಸರು ಮಾಡಿ ಸಾಯ್ತಾರೆ ಅಂತ ಹೇಳಿದ್ರು. ನಮ್ಮ ಭಾಳ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರು ನಾವು ಕಳ್ಕೊಂಡ್ವಿ. ಭಾಳ ಬೇಜಾರ ಸಂಗತಿ ಅನಿಸುತ್ತೆ. ಆದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಇದೆ ಈ ವರ್ಷ. ಅತಿ ಹೆಚ್ಚು ಫಿಲಮ್ ಇಂಡಸ್ಟ್ರಿಯವ್ರಿಗೆ ಈ ನಷ್ಟ ಅಂತಂದರೆ ದುಡ್ಡಿನ ನಷ್ಟ ಅಲ್ಲ, ವ್ಯಕ್ತಿಗತವಾಗಿ ನಷ್ಟ ಆಗ್ತಕ್ಕಂಥದ್ದು ಭಾಳ ಹೆಚ್ಚಾಗಿ ಇಲ್ಲಿ ಕಂಡುಬರುತ್ತೆ. 2ನೇ ವಿಚಾರ ಭಾಳ ಇಂಪಾರ್ಟೆಂಟ್ ಅಂದರೆ ಫೀಮೇಲ್ ಬರ್ತ್ಸ್ ಈ ಸತಿ ಜಾಸ್ತಿ. ನಾವು ಜನಗಣತಿ ತೊಗೊಳ್ಬೇಕಾದ್ರೆ, ಬರ್ತ್ ರೇಟ್ಸ್ ಅಂತ ನಾವು ತೊಗೊಳ್ಬೇಕಾದ್ರೆ ಫೀಮೇಲ್ ಬರ್ತ್ಸ್ ಭಾಳ ಹೆಚ್ಚಾಗಿರುತ್ತೆ. ಫೀಮೇಲ್ ಬರ್ತ್ ರೇಟ್ ಅಂತ ತೊಗೊಂಡಾಗ ಹೆಣ್ಣು ಶಿಶು ಜಾಸ್ತಿ ಜನನ ಈ ವರ್ಷ ತೋರಿಸ್ತಾ ಇದೆ. ಯಾಕಂದರೆ 5ನೇ ಅಧಿಪತಿ ಶುಕ್ರ ಬಂದಿದ್ದಾನೆ. ಶುಕ್ರ ಇಸ್ ದಿ ಪ್ಲಾನೆಟ್ ಆಫ್ ಫೀಮೇಲ್ ಅಂತ ಕರಿತೀವಿ. ಹಾಗೆ ಫಿಲಮ್ ಇಂಡಸ್ಟ್ರಿ ತುಂಬ ಎತ್ತರದ ಮಟ್ಟಕ್ಕೆ ಹೋಗುತ್ತೆ. ರಿಮಾರ್ಕಬಲ್ ಮೂವಿ ಬರುತ್ತೆ, ರಿಮಾರ್ಕಬಲ್ ಮೂವಿ, ಬ್ಯೂಟಿಫುಲ್ ಎಕ್ಸಲೆಂಟ್ ಆಗಿರ್ತಕ್ಕಂಥ ಮೂವಿ ಬರುತ್ತೆ. ಈಗ ಕೆಲವು ಮೂವಿಗಳು ಅದು ಬಂದು ನಿಂತು ಇನ್ನು ಮುಂದಿನ 100 ವರ್ಷಕ್ಕೆ ಆ ಮೂವಿ ಯಾವತ್ತಾಕಿದ್ರೂ ಓಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಟೈಟಾನಿಕ್ ಅಂತ ಬಂದಿರ್ಬೋದು, ಅಥವಾ ಅವತಾರ್ ಅಂತ ಬಂದಿರ್ಬೋದು, ಅಥವಾ ಜುರಾಸಿಕ್ ಪಾರ್ಕ್ ಅಂತ. ಈಗಲೂ ಜುರಾಸಿಕ್ ಪಾರ್ಕ್ ಅಂದರೆ ಎಲ್ಲರಿಗೂ ಮೈಂಡಲ್ಲಿ ಇರುತ್ತೆ. ಅಂಥ ಒಂದು ಫಿಲಮ್ಮು ಅದು ಅದು ಸ್ಯಾಂಡ್ಲ್ವುಡ್ ಆಗಿರ್ಬೋದು, ಬಾಲಿವುಡ್ ಆಗಿರ್ಬೋದು, ಕಾಲಿವುಡ್ ಆಗಿರ್ಬೋದು, ಹಾಲಿವುಡ್ ಆಗಿರ್ಬೋದು, ಒಂದು ರಿಮಾರ್ಕಬಲ್ ಮೂವಿ ವಿಚ್ ವಿಲ್ ಬಿ ಸೀನ್ ಫಾರ್ ಏಜಸ್, ಫಾರ್ ಎವರ್ ಅಂತ ಬರ್ತಕ್ಕಂಥ ಆಗ್ಬೋದೇನೋ. ಎಸ್ ಒಳ್ಳೆ ಪಾಯಿಂಟ್ ಕೊಟ್ಟರೆ. KGF 2 ಅದು ಬೂಮ್ ಆಗೋ ಸಾಧ್ಯತೆ ಇದೆ. ಯಾವುದೊಂದು ಗೊತ್ತಿಲ್ಲ. ದೈವ ನಿರ್ಣಯದಲ್ಲಿ ಪಂಚಮಾಧಿಪತಿ 9ರಲ್ಲಿದ್ದಾಗ ಅದನ್ನು ಹಾಕೊಂಡು ನೋಡುವಂಥದ್ದು. ಈಗ ಯಾವಾಗ ಬಂದ್ರೂ ನಾವು ಅದನ್ನ ನೋಡ್ತೀವಿ. ಇವಾಗೆಲ್ಲ ನೆಟ್ಫ್ಲಿಕ್ಸ್ ಇದೆ, ಅಮೆಝಾನ್ ಇದೆ, ಟಿವಿಲಿ ಹಾಕ್ತಾರೆ, ಅದನ್ನ ಮಾಡ್ತಕ್ಕಂಥದ್ದು ಬರುತ್ತೆ. ಸೊ ಇನ್ನಷ್ಟು ವಿಚಾರ ನಾನೊಂದು ಬ್ರೇಕ್ ತಗೊಂಡು ಬರ್ತೀನಿ. ವೀಕ್ಷಕರೇ, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಸೊ ಹಾಗಾದ್ರೆ ಈ ವರ್ಷ ಮತ್ತಿನ್ನೇನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ದಿನೇಶ್ ಗುರೂಜಿ ಅವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಒಂದು ಚಿಕ್ಕ ಬ್ರೇಕ್. ವಿರಾಮದ ನಂತರ ಯುಗಾದಿ ಭವಿಷ್ಯ 2022 ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ದಿನೇಶ್ ಗುರೂಜಿ ಅವರು ಮುಂದಿನ ವರ್ಷ ಅಂದ್ರೆ ಈ ಯುಗಾದಿ ನಂತರದಲ್ಲಿ ಬರುವಂತಹ ಈ ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳು ಆಗತ್ತೆ, ರಾಷ್ಟ್ರಮಟ್ಟದ ಬದಲಾವಣೆಗಳು ಏನು, ಯಾವ್ಯಾವ ವಲಯಕ್ಕೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರು. ಹೇಳಿದ್ರೆ ನೀವು ಮೀಡಿಯಾಕ್ಕೆ ಯಾವ ರೀತಿಯಾದಂತಹ ಎಫೆಕ್ಟ್ ಆಗುತ್ತೆ, ಮಳೆ ಬರುತ್ತೆ, ಲ್ಯಾಂಡ್ ಸ್ಲೈಡ್ ಏನೆಲ್ಲ ಆಗುತ್ತೆ ಅಂತ. ಸೊ ಹಾಗಾದ್ರೆ ಮತ್ತೇನೆಲ್ಲ ಬದಲಾವಣೆಗಳು ಆಗುತ್ತೆ? ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ಎಲ್ಲರಿಗೂ ದೇಶದ ಮೇಲೆ ಭಾಳ ಅಭಿಮಾನ ಬರುತ್ತೆ. ಪೇಟ್ರಿಯಾಟಿಸಮ್ ಅಂತ ನಾವು ಏನು ಕರಿತೀವಿ. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಒಂದು ಪರಂಪರೆ ಭಾಳ ಹೆಚ್ಚಾಗುತ್ತೆ. ಅದರಿಂದ ಸ್ವಲ್ಪ ಗೊಂದಲನೂ ಆಗುತ್ತೆ. ಯಾಕಂದರೆ ಮುಂದಿನ ನಾನು ಇದ್ರ ಬಗ್ಗೆ ಹೇಳಿದಾಗ ದೇಶದ ಬಗ್ಗೆ, ನಮ್ಮ ದೇಶ, ನಮ್ಮ ಒಂದು ನಾಡು ನುಡಿ ಭಾಳ ಹೆಚ್ಚು ಪೇಟ್ರಿಯಾಟಿಸಮ್ ಅಂತ ನಾವೇನು ಹೇಳ್ತೀವಿ, ಭಾಳ ಹೆಚ್ಚಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿ ಕಲ್ಚರಲ್ ಮತ್ತು ಎಂಟರ್ಟೈನ್ಮೆಂಟೂ ಹೆಚ್ಚಾಗುತ್ತೆ. ಈ ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ಭಾಳ ಹೆಚ್ಚಾಗುತ್ತೆ. ಎಲ್ಲ ಕಡೆ ನಾಡು ನುಡಿ ದೇಶ ಅಂತೆಲ್ಲ ಹೆಚ್ಚಾಗುತ್ತೆ. ಇದು ಒಂದು ಕಡೆ ಒಂದು ರೀತಿ ಒಳ್ಳೆ ತೋರಿಸಿದ್ರು ಅದು ಧರ್ಮಯುದ್ಧಕ್ಕೆ ಬದಲಾವಣೆ ಆಗುತ್ತೆ. ಯಾಕೆ ಅಂತಂದರೆ 6ನೇ ಅಧಿಪತಿ ಆಗಿರ್ತಕ್ಕಂಥ ಇಲ್ಲಿ ಮಂಗಳ
8ನೇ ಮನೇಲಿ ಶನಿ ಜೊತೆ ಇದ್ದಾನೆ. ಈ 6 and 8 ಕಾಂಬಿನೇಷನ್ನು ಧರ್ಮ, ಯಾಕಂದರೆ ಶನಿ 9ನೇ ಅಧಿಪತಿ ಆಗಿರ್ತಕ್ಕಂಥವನು 8ನಲ್ಲಿ ಬಂದಿರೋದ್ರಿಂದ ಧರ್ಮಯುದ್ಧ ಶುರು ಆಗಿದೆ. ಹೋದ ವರ್ಷನೇ ಶುರು ಆಗಿತ್ತು. ನಾನು ಹೇಳಿದಾಗ ಈ ದೇವಸ್ಥಾನದ ವಿಚಾರದ ಬಗ್ಗೆ, ಈ ಧರ್ಮದ ವಿಚಾರದ ಬಗ್ಗೆ ಅತಿ ಹೆಚ್ಚು ಗಲಾಟೆಗಳು ಇನ್ನೂ ಹೆಚ್ಚಾಗುತ್ತೆ. ಇದು ಕೋಸ್ಟಲ್ ಏರಿಯಾದಿಂದ ಜಾಸ್ತಿ ಬರುತ್ತೆ. ಎಸ್ಪೆಷಲಿ ಕೇರಳ ಎದೊಳುತ್ತೆ. ನೆಕ್ಸ್ಟು ಕೇರಳದಿಂದ ಶುರು ಆಗುತ್ತೆ ಗಲಾಟೆ, ಗುಜರಾತ್ ಸೈಡಿಂದ ಶುರು ಆಗುತ್ತೆ, ಮತ್ತು ನಾರ್ತ್ ವೆಸ್ಟ್ ಆಫ್ ಇಂಡಿಯಾ ಶುರು ಆಗುತ್ತೆ, ಸೆಂಟ್ರಲ್ ಇಂಡಿಯಾ, ಇಷ್ಟೂ ಏರಿಯಾದಿಂದ ಕೋಮು ಗಲಭೆ. ಕೇರಳದಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಈಗ ಸ್ಟಾರ್ಟ್ ಆಗಿದೆ. ನಮ್ಮ ರಾಜ್ಯದಲ್ಲಿ ಶುರುವಾಗಿರೋದು ಬೇರೆ ಕಡೆನೂ ಹೋಗಿ ಹಬ್ಬತ್ತೆ, ಮುಂದೆ ಡೆಫಿನೆಟ್ಲಿ ಹಬ್ಬತ್ತೆ. ಆಲ್ರೆಡಿ ಹೇಳ್ಬಿಟ್ಟಿದೆ. ಯಾಕಂದ್ರೆ ಶನಿ ಮತ್ತೆ ಮಂಗಳ ಎರಡೂ ಒಟ್ಟಿಗೆ ಇರೋದ್ರಿಂದ 1000% ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲ ಕಡೆ. ಯಾವ್ದಾರು ವಿಚಾರ ಎತ್ಕೊಳ್ತಾರೆ ಅಲ್ಲಿ ಗಲಾಟೆ, ಅಲ್ಲಿ ಧರ್ಮಯುದ್ಧ ಅಂತ ಕರಿತೀವಿ. ನಮ್ಮ ಧರ್ಮ ನಿಮ್ಮ ಧರ್ಮ ಹೆಚ್ಚ, ನಮ್ಮ ಧರ್ಮ ಹೆಚ್ಚ ಅಂತ. ಅದು ಭಾಳ ಹೆಚ್ಚಾಗಿ, ಯಾಕಂದರೆ ಇಲ್ಲಿ ಧರ್ಮಾಧಿಪತಿ ಆಗಿರ್ತಕ್ಕಂಥವ್ನು 8ರಲ್ಲಿ ಗಲಾಟೆಯನ್ನು ಸೃಷ್ಟಿ ಮಾಡ್ತಾನೆ. ಅಲ್ಲಿ ಒಡೆದಾಟ, ಬಡದಾಟ, ರಕ್ತಪಾತ ಖಂಡಿತ ಕಟ್ಟಿಟ್ಟಿರ್ತಕ್ಕಂಥ ಭುಕ್ತಿ ಈ ಸಂವತ್ಸರ. ಇದು ಮೋಸ್ಟ್ ಒಂಥರ ಶುಭಕೃತು ಅಂತ ಇದ್ರೂ ಕೂಡ ಈ ಏರಿಯಾದಲ್ಲಿ ಅಶುಭವನ್ನೇ ತಂದು ಕೊಡ್ತಾ ಇದೆ ಈ ಏರಿಯಾದಲ್ಲಿ. ಯಾಕಂದರೆ ಗ್ರಹಗಳ ಸ್ಥಿತಿ ಸ್ವಲ್ಪ ನೆಗೆಟಿವ್ ಆಗಿದೆ. ಜನರ ಮನಸ್ಸಲ್ಲಿ ಈ ಸ್ವಾಭಿಮಾನ ಜಾಸ್ತಿ ಆಗುತ್ತೆ, ಧರ್ಮದ ಮೇಲೆ ಪೇಟ್ರಿಯಾಟಿಸಮ್ ಥರ ಬರುತ್ತೆ. ಮತ್ತು ಅಲ್ಲಿ ಸ್ವಲ್ಪ ಅಮಾಯಕರು ಸ್ವಲ್ಪ ತೊಂದರೆಗೀಡಾಗ್ತಕ್ಕಂಥ ಸಾಧ್ಯತೆಯೂ ಹೆಚ್ಚಾಗಿರ್ತಕ್ಕಂಥದ್ದು. ಇದು ಒಂದು. ಎರಡನೇದು, ಈ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಅರ್ಥಕ್ವೇಕ್. ಯಾಕಂದರೆ 6ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 8ರಲ್ಲಿರೋದ್ರಿಂದ ಅರ್ಥಕ್ವೇಕ್ ಭಾಳ ಭೀಕರವಾಗುತ್ತೆ. ನಾವು ಮುಂಚೆ ಲಾತರ್ದ ಬಗ್ಗೆ ನಾವು ನೋಡಿದ್ವಿ, ಮತ್ತು ಗುಜರಾತ್ ಇದರಲ್ಲಿ ನೋಡಿದ್ವಿ, ಮತ್ತು ಭೂಕಂಪಗಳು ನೋಡಿದ್ವಿ. ಈ ವರ್ಷ ಸ್ಯಾಟ್ರನ್ ಮತ್ತು ಮಾರ್ಸ್ ಭೂತತ್ವದಲ್ಲಿ ಕೂತಿರೋದ್ರಿಂದ ಅಲ್ಲಿ ಲಿಕ್ವಿಡ್ ಅಂದರೆ ಮಾಲ್ಟನ್ ರಾಕ್ಸ್ ಜಾಸ್ತಿ ಆಗುತ್ತೆ. ಸೈಂಟಿಫಿಕ್ ಆಗಿ ತೊಗೊಳ್ಬೇಕು ಅಂದರೆ ಈ ಮಾಲ್ಟನ್ ರಾಕ್ಸ್ದು ಮೂಮೆಂಟು ನಾವು ಗ್ರಹಗತಿಗಳಲ್ಲಿ ನೋಡ್ಬೋದು. ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಟೆಕ್ಟಾನಿಕ್ ಪ್ಲೇಟ್ಸು ಜರುಗ್ತಕ್ಕಂಥ ಸಾಧ್ಯತೆ ಈ ಒಂದು ಭೂತತ್ವ ರಾಶಿಲಿದ್ದಾಗ ಬರುತ್ತೆ. ಸೊ ಸ್ಯಾಟ್ರನ್ ಮತ್ತು ಮಾರ್ಸ್ ಭೂತತ್ವದಲ್ಲಿ ಕೂತ್ಕೊಂಡಾಗ ಮಾರ್ಸ್ ಇಸ್ ದಿ ಪ್ಲಾನೆಟ್ ಆಫ್ ಎನರ್ಜಿ, ಮಾರ್ಸ್ ಇಸ್ ದಿ ಪ್ಲಾನೆಟ್ ಆಫ್ ಮಾಲ್ಟನ್ ರಾಕ್, ಅಗ್ನಿ ಕೆಳಗಡೆಯಿಂದ ಇದ್ದಾಗ ಪ್ಲೇಟ್ಸ್ ಲೂಸ್ ಆಗುತ್ತೆ, ಅಲ್ಲಿ ಹೆಚ್ಚು ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ ಸರ್ಫೇಸಲ್ಲಿ ಅರ್ಥಕ್ವೇಕ್. ಸೈಂಟಿಫಿಕ್ ಆಗಿ ನಾವಿಲ್ಲಿ ನೋಡ್ಕೊಂಡು ಹೇಳ್ಬೋದು, ಹ್ಯೂಜ್ ಬಿಗ್ ಅರ್ಥಕ್ವೇಕ್ ಡೆಫಿನೆಟ್ಲಿ ಹೇಳ್ತಕ್ಕಂಥದ್ದು. ಸೊ ಹಾಗೆ ಅತಿ ಹೆಚ್ಚು ಆಕ್ಸಿಡೆಂಟ್ಸ್ ಆಗುತ್ತೆ. ರಿಮಾರ್ಕಬಲ್ ಅಂದರೆ ಬರೆದಿಟ್ಕೊಂಡ್ರೆ ಪ್ರತಿ ವರ್ಷ ಬರ್ಕೋಬೇಕು ನಾವು ಎಷ್ಟೆಷ್ಟು ಆಕ್ಸಿಡೆಂಟ್ ಈ ವರ್ಷ ದೇಶದಲ್ಲಾಗಿದೆ, ರಾಜ್ಯದಲ್ಲಾಗಿದೆ ಅಂತ. ಭೀಕರವಾಗಿರ್ತಕ್ಕಂಥ ಆಕ್ಸಿಡೆಂಟ್ಸು, ತುಂಬ ಸಾವು ನೋವುಗಳು ಅತಿ ಹೆಚ್ಚಾಗುತ್ತೆ. ಯಾಕಂದರೆ ಶನಿ ಮತ್ತು ಮಂಗಳ ಇರೋದ್ರಿಂದ ಎವ್ರಿ ಟೈಮ್ ನಾವು ನ್ಯೂಸಲ್ಲಿ ಹಾಕ್ತಾನೆ ಇರಬೇಕಾಗತ್ತೆ. ಅಲ್ಲಿ ಇಷ್ಟು ಜನ ಹೋದ್ರೆ ಇಷ್ಟು ಜನ, ಅದು ಕಂಟಿನ್ಯೂಟಿಲಿರುತ್ತೆ. ಇದು ಯಾವುದೋ ಒಂದು ಟೈಮಲ್ಲಿ ಆ ಪೀಕ್ ಬರುತ್ತೆ, ಒಂದು ಟೈಮಲ್ಲಿ ಹೋಗುತ್ತೆ. ಈ ಸತಿ ಕಂಟಿನ್ಯೂಟಿ. ಎಲ್ಲ ಲಾರಿ ಹತ್ತಿಸಿದ್ರು, ಜೀಪ್ ಹತ್ತಿಸಿದ್ರು, ಚ್ಯಾಟಿಕ್ ಸಿಚುವೇಶನ್ ಅಂತ ಕರಿತೀವಿ ನಾವು. ಆಕ್ಸಿಡೆಂಟ್ಸ್ ಅಂತೂ ಭೀಕರವಾಗಿರುತ್ತೆ. ಅದನ್ನು ನಾವು ಮೃತ್ಯುಂಜಯ ಮಂತ್ರ ಹೇಳ್ಕೊಂಡು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಯಾಕಂದರೆ ಹೇಗೆ ಅಂದರೆ ಜಾತಕ ಹೇಗೆ ವರ್ಕ್ ಆಗುತ್ತೆ ಸರ್, ಎಲ್ಲರೂ ಸಾಯ್ತಾರೆ ಆಕ್ಸಿಡೆಂಟ್ ಅಂದರೆ ಹಂಗಲ್ಲ. ಮೇಲ್ಗಡೆ ಒಂದು ಮ್ಯಾಟ್ರಿಕ್ಸ್ ಥರ ಇದು. ಮೇಲ್ಗಡೆ ಪದರದಲ್ಲಿ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಮೇಲ್ಗಡೆ ಒಂದು ಇದರಲ್ಲಿರುತ್ತೆ. ಕೆಳಗಡೆ ಇರ್ತಕ್ಕಂಥ ನಮ್ಮ ಇಂಡಿವಿಜುವಲ್ ಜಾತಕ ಇರುತ್ತಲ್ಲ, ಅದಕ್ಕೆ ಕೋರಿಲೇಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ ನೆಗೆಟಿವ್ ಇದ್ದಾಗ ಕೆಳಗಡೆ ಇರ್ತಕ್ಕಂಥ ನೆಗೆಟಿವ್ ಎಲ್ಲ ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ಪಾಸಿಟಿವ್ ಇದ್ದಾಗ ಕೆಳಗಡೆ ಇರ್ತಕ್ಕಂಥ ಪಾಸಿಟಿವ್ ತಗೊಳುತ್ತೆ. ವೆರಿ ಸಿಂಪಲ್. ಏನು ಅಂತಂದರೆ, ನಾನು ಮುಂದೆ ಏರ್ ಕ್ರ್ಯಾಶ್ ಆಗೋದ್ರ ಬಗ್ಗೆ ಮಾತಾಡ್ತೀನಿ. ಏರ್ ಕ್ರ್ಯಾಶ್ ಆಗಬೇಕಾದ್ರೆ 200 ಜನ ಹೋಗ್ತಾ ಇರ್ತಾರೆ. 200 ಜನದ್ದು ಜಾತಕ ಒಂದೇ ಇರುತ್ತಾ? ಅದು ಸಂಗತಿ. ಅದಕ್ಕೊಂದು ಪಾಯಿಂಟ್ ನಾನು ಹೇಳ್ತೀನಿ ಹಿಂಗೆ ಅದು ಆಗುತ್ತೆ ಅಂತ. ಅಂದರೆ ಅಬೌವ್ ಮ್ಯಾಟ್ರಿಕ್ಸ್ ಸ್ಟ್ರಾಂಗ್ ಆಗಿಬಿಟ್ರೆ ನಾವು ಯಾರು ಉಳ್ಕೊಳಕ್ಕಾಗಲ್ಲ. ನಮ್ಮ ಹಾರೋಸ್ಕೋಪ್ಸು ಅವೆಲ್ಲ ಭಾಳ ಕಮ್ಮಿ. ಈಗ ಫ್ಲೈಟ್ ಹೋಗ್ತಾ ಇದೆ, ಪತನ ಆಯಿತು, 250 ಜನ ಜಾತಕ ಯಾರು ನೋಡಿದ್ರಲ್ಲಿ ಇವ್ರಿಗೆ ಆಯುಷು 120 ವರ್ಷ ಇದೆ ರೀ, ಈ ಆಯುಷು 80 ವರ್ಷ ಇದೆ ರೀ ಅಂತ ಹೇಳ್ತಾರೆ. ಆಮೇಲೆ ನೋಡಿದ್ರೆ ಅವರು 35 ವರ್ಷಕ್ಕೆ ಫ್ಲೈಟ್ ಕ್ರ್ಯಾಶಲ್ಲಿ ಹೊಟ್ಟೋದ್ರು. ಅಂದರೆ ಸರ್ಟೆನ್ ಝೋನ್ಸ್ ಇರುತ್ತೆ. ಅಂದರೆ ಬೆಂಕಿ, ಅಗ್ನಿ, ನಾವು ಹತ್ತಿರದಲ್ಲಿ ಹೋದರೆ ಶಾಖ ತಗೋಬೋದು ಅಲ್ವಾ? ಅಂದ್ರೆ ಅಗ್ನಿನೇ ನಮ್ಮ ಮೇಲೆ ಬಿದ್ದುಬಿಟ್ರೆ. ಒಂದ್ ಸಣ್ಣ ಪ್ರಶ್ನೆ ಇದ್ರ ಮಧ್ಯದಲ್ಲಿ, ಅಂದ್ರೆ ಈಗ ಜಾತಕ ಮತ್ತೆ ಏನೇ ಇದ್ರೂ ಕೂಡ ಅಥವಾ ಒಂದಷ್ಟು ಅವಘಡಗಳು ಅಂತ ಏನಿರುತ್ತೆ ಅಥವಾ ಕಂಟಕ ಅಂತ ಏನಿರುತ್ತೆ, ಆ ಸಂದರ್ಭದಲ್ಲಿ ಪಾರಾದ್ರೆ ಮಾತ್ರ ಉಳ್ಕೊಳ್ಬಹುದು, ಅಥವಾ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇಂತಹ ಅವಘಡಗಳಾದಾಗ ಸಾವನ್ನಪ್ಪುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀರಾ? ಈಗ ವೆರಿ ಸಿಂಪಲ್ ಎಕ್ಸಾಂಪಲ್ ಉಕ್ರೇನ್. ಎಲ್ಲರ ಜಾತಕನೂ ಮನೆ ಕಳ್ಕೊಳ್ಳೋದಿತ್ತ ಅಂತಂದ್ರೆ ನಾನು ಇಲ್ಲ ಅಂತೀನಿ. ಯಾಕಂದ್ರೆ
ಒಂದೊಂದು ಲೆವೆಲ್ಸ್ ಇರುತ್ತೆ. ನಿಜ. ಮೇಲ್ಗಡೆ ಇರೋ ಲೆವೆಲ್ಲೇ ಬಿದ್ದೋಯ್ತು ಅಂದರೆ ಕೆಳಗಡೆ ಇರೋ ಲೆವೆಲ್ ವೀಕ್ ಆಗುತ್ತಲ್ವಾ. ಸೊ ನನ್ನ ಮಟ್ಟಿಗೆ ನನ್ನ ಜಾತಕ ಸ್ಟ್ರಾಂಗ್ ಇದ್ದರೆ ನನಗೆ ಉದ್ಯೋಗ ಚೆನ್ನಾಗಿರುತ್ತೆ, ಕೆಲಸ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ, ಕಾರ್ ಇರುತ್ತೆ, ಬಂಗ್ಲೆ ಇರುತ್ತೆ. ನನ್ನ ಜಾತಕ ವೀಕ್ ಆದರೆ ಅದೆಲ್ಲ ವೀಕ್ ಆಗುತ್ತೆ. ನನ್ನ ಮೇಲಿರೋ ಜಾತಕ ಅಂದರೆ ನಮ್ಮ ತಂದೆ ಜಾತಕ ಅಂತ ತಗೊಳ್ಳೋಣ ಫಾರ್ ಎಕ್ಸಾಂಪಲ್. ಅವ್ರದ್ದು ವೀಕ್ ಆದರೆ ನನ್ನ ಲೈಫೇ ವೀಕ್ ಅಲ್ವಾ. ಈಗ ನಾನೇನಾದರೂ ಅಂಬಾನಿ ಮೇಲೆ ಹುಟ್ಟಿದ್ರೆ ಮೇಲಿರೋರ ಜಾತಕ ಸ್ಟ್ರಾಂಗ್ ಇರೋದಕ್ಕೆ ನನ್ನ ಜಾತಕ ಸ್ಟ್ರಾಂಗ್ ಆಯಿತು. ಮುಖೇಶ್ ಅಂಬಾನಿ ಅವ್ರ ಜಾತಕ ಏನಕ್ಕೆ ಸ್ಟ್ರಾಂಗ್ ಆಯಿತು ಅಂದರೆ ಅವ್ರ ಅಪ್ಪನಿಂದ ಸ್ಟ್ರಾಂಗ್ ಆಯಿತು. ಹಂಗಂದ್ರೆ ನಮ್ಮ ಅಪ್ಪನ ಅಪ್ಪ ಅಂತ ಹೋದಾಗ ನಾವು ಶಿವಪಾರ್ವತಿಯ ಜಾತಕ ನೋಡಿದಾಗ ಮೇಲಿರೋ ಜಾತಕ ನಾವು ಅಲ್ಲಾಡೋದ್ರೆ ದೇರ್ ವಿಲ್ ಬಿ ನ್ಯಾಚುರಲ್ ಡಿಸಾಸ್ಟರ್. ನಮ್ಮ ಜಾತಕ ಏನೂ ವರ್ಕ್ ಆಗಲ್ಲ ಅವಾಗ. ಮ್ಯಾಟ್ರಿಕ್ಸ್ ಅದು ಅಲ್ವಾ. ನಾವು ಯಾವ ಥರ ಆಹಾರ ತಗೊಳ್ತೀವಿ ಆ ಥರ ದೇಹ ಅಲ್ವಾ. ನಾವು ಆಹಾರ ಹಿಂದೆ ಇವತ್ತು ರಕ್ತ ಸಂಚಾರ ನಮ್ದ್ರಲ್ಲಿ ಆಗ್ತಾ ಇದೆ ಅಂದರೆ ನೆನ್ನೆ ತಿಂದಿದ್ದಲ್ಲ ಊಟ. ಹಲವಾರು ವರ್ಷಗಳ ಹಿಂದೆ ತಿಂದಿರ್ತಕ್ಕಂಥ ಊಟ, ನಾವು ನಡ್ಕೊಂಡ್ಬಂದಿರ್ತಕ್ಕಂಥ ಹಾದಿ ಇವತ್ತು ನಮ್ಗೆ ಈ ಥರ ನಿಲ್ಲಿಸಿದೆ ರೋಬಸ್ಟ್ ಆಗಿ. ನಾವು ಬರೀ ಜಂಕ್ ಫುಡ್ಡೇ ತಿನ್ಕೊಂಡ್ಬಂದಿದ್ರೆ ಕರೆಕ್ಟಾಗಿ ಒಂದು ದಿವಸ ಎತ್ತಾಕತ್ತೆ. ಬಿಕಾಸ್ ದಿ ಪ್ರೀವಿಯಸ್ ಸೇವಿಂಗ್ ನಾವು ಹಾಕೊಳ್ತಾ ಇದ್ವಿ, ಸೇವನೆ ಮಾಡ್ತಾ ಇದ್ವಿ, ಬ್ಯಾಡ್ ಅಂತ. ಹಾಗೆ ಯಾಕಂದರೆ ಜ್ಯೋತಿಷ್ಯನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಸೈಂಟಿಫಿಕ್ ಆಗಿ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಎಲ್ಲದಕ್ಕೂ ಲಿಮಿಟೇಷನ್ಸ್ ಇದೆ. ನಮಗೊಂದು ಶಕ್ತಿ ಇದೆ, ಆ ಶಕ್ತಿ ಮೀರಿ ಇನ್ನೊಂದು ಶಕ್ತಿ ನಮ್ಗೆ ಹೊಡೆದಾಗ ದಿಸ್ ಶಕ್ತಿ ಬಿಕಮ್ಸ್ ನಿಶಕ್ತಿ. ಹಾಗೆ ಸೊ ಹಾಗೆ ಅರ್ಥಕ್ಬೇಕು ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ. ಸೊ ಗ್ರಹಗಳ್ತಿ ಮೇಲ್ಗಡೆ ಲೆವೆಲಲ್ಲಿ ಆಕ್ಸಿಡೆಂಟ್ಸ್ ತೋರಿಸ್ತಾ ಇದೆ. ಯಾರ್ಯಾರು ಜಾತಕ ವೀಕ್ ಆಗಿರುತ್ತೋ ಅವರೆಲ್ಲ ಅದಕ್ಕೆ ಇದಾಗ್ಬಿಡ್ತಾರೆ, ಮುಳ್ಳಾಗ್ಬಿಡ್ತಾರೆ. ಆ ರೀತಿ ಆಗಿರ್ತಕ್ಕಂಥದ್ದು. ಹಾಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನು ಅಂದರೆ ಕೊರೋನಾ ಲಾಸ್ಟ್ ಸ್ಟೇಜಲ್ಲಿದೆ, ಎಂಡಿಂಗ್ ಸ್ಟೇಜಲ್ಲಿದೆ. ಈ ವರ್ಷ ನವಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಕಂಪ್ಲೀಟ್ಲಿ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಇಯರ್ ಮೇ ಜೂನ್ಗೆ ಕಂಪ್ಲೀಟ್ಲಿ ಕ್ಲೋಸ್ ಆಗಿಬಿಡುತ್ತೆ. ಸೊ ಆದರೂ ಅಲ್ಲಿ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಒಂದು ಇದು ಇನ್ಸಿಡೆಂಟ್ಸು ಹೆಚ್ಚಾಗುತ್ತೆ, ಬಂದೇ ಬರುತ್ತೆ. ಬಟ್ ಈ ವರ್ಷ ಎಂಡಿಂಗಲ್ಲಿ, ಯಾಕಂದರೆ ಕೇತು ವೃಶ್ಚಿಕ ರಾಶಿಲಿ 2019ರಲ್ಲಿ ನಾವು ನೋಡಿದಾಗ ಕೇತುನೇ ಇಂಪಾರ್ಟೆಂಟ್ ಇತ್ತು. 2019 ನನ್ನ ನಕ್ಷತ್ರ ನಾಡಿ ಯೂಟ್ಯೂಬ್ಗೆ ಹೋದರೆ 2019ನಲ್ಲಿ ಒಂದು ಹೊಸ ವೈರಸ್ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದೆ. 2019 ಏಪ್ರಿಲಲ್ಲಿ ಪ್ರಿಡಿಕ್ಟ್ ಮಾಡಿದೆ ಹೊಸ ವೈರಸ್ ಬರುತ್ತೆ ಅಂತ ಹೇಳಿದ್ದೆ. ಎಲ್ಲರೂ ಹೈಜಿನಿಕ್ ಆಗಿಬಿಡ್ತಾರೆ ಅಂತ ಅದ್ರ ಬಗ್ಗೆ ಹೇಳಿದ್ದೆ. ಆ ಹೈಜಿನಿಕ್ ಆದಾಗ ಎಲ್ಲರೂ ಭಯ ಬರುತ್ತೆ, ಕೈ ವಾಶ್ ಮಾಡ್ತಾರೆ ಅಂತ ಹೇಳಿದ್ದೆ. ಇವತ್ತು ಅದು ಎಂಡ್ ಆಗೋ ಪರಿಸ್ಥಿತಿ. ಇವತ್ತು ನಾನು ಈ ಯುಗಾದಿ ಭವಿಷ್ಯದಲ್ಲಿ ಹೇಳ್ತಾ ಇದ್ದೀನಿ, ಇಟ್ ಈಸ್ ಗೋಯಿಂಗ್ ಟು ಎಂಡ್. ಮತ್ತೆ ಹೊಸದು ಬರುತ್ತೆ, ಆಕ್ರಾನು, ಈಕ್ರಾನು, ಮೈಕ್ರಾನು, ಒಮಿಕ್ರಾನು ಅಂಥದ್ದು ಏನಿಲ್ಲ. ಅದು ಎಲ್ಲ ಕ್ರಾನು ಎಂಡ್ ಆಗ್ತಕ್ಕಂಥ ಡೆಲ್ಟಾ ಏನೇನೋ ಹೊಸ ಹೆಸರುಗಳು ವಿಚಿತ್ರ. ಮತ್ತೆ ಎಲ್ಲ ವೈರಸ್ಸೇ. ಯಾಕಂದ್ರೆ ನನಗೆ ಆವತ್ತಿನ ದಿವಸ ಭವಿಷ್ಯ ನೋಡ್ಬೇಕಾದ್ರೆ 2019ರಲ್ಲಿ ಭವಿಷ್ಯ ಹೇಳ್ಬೇಕಾದ್ರೆ ನನಗೆ ಇದು ಕೊರೋನಾ ಅನ್ನೋ ಹೆಸರು ನಮ್ಗೆ ಗೊತ್ತಿರಲ್ಲ, ವೈರಸ್ ಅದು ನೇಮ್ ಆಮೇಲೆ ಮಾಡ್ತಾರಲ್ವಾ. ಎಬೋಲಾ ಅಂತೆಲ್ಲ ಏನೇನೋ ಬಂತಲ್ಲ, ಆ ಥರದ್ದಂತ ನಾನು ಪ್ರೆಡಿಕ್ಟ್ ಮಾಡಿದ್ದೀನಿ. 2019 ಏಪ್ರಿಲಲ್ಲಿ ಇದೆ. ಅದು 2019 ಅಕ್ಟೋಬರಲ್ಲಿ ಜಾಸ್ತಿ ಆಯಿತು. ಅಲ್ಲಿಂದ ಪೀಕ್ ಆಗಿ ಈಗಲೂ ನಡೀತಾ ಇದೆ. ಆ ಒಂದು ಬ್ಯಾಕ್ಲಾಗ್ ಈಗಲೂ ಮುಗಿಸ್ಕೊಳ್ತಾ ಇದ್ದೀವಿ. ಬಟ್ ಈ ವರ್ಷ ಕಂಪ್ಲೀಟ್ ಆಗಿಬಿಡುತ್ತೆ, ಕಂಪ್ಲೀಟಾಗಿ ಕ್ಲಿಯರ್ ಆಗಿಬಿಡುತ್ತೆ, ನಾಟ್ ಟು ವರಿ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಈ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ. ಆನ್ಲೈನ್ ಫ್ರಾಡ್ ಜಾಸ್ತಿ ಆಗುತ್ತೆ ಈ ವರ್ಷ. ಸೊ ನಿಮ್ಮ ಮೊಬೈಲಲ್ಲಿರ್ತಕ್ಕಂಥ ದುಡ್ಡು ಫೋನ್ಪೇ, ಗೂಗಲ್ ಪೇ ಅಲ್ಲೆಲ್ಲ ಸೆಕ್ಯೂರ್ ಮಾಡ್ಕೊಳ್ಳಿ. ಇವತ್ತು ಬೆಳಿಗ್ಗೆ ನೋಡಿದಾಗ 10,000 ಇತ್ತು, ಮಧ್ಯಾಹ್ನ ನೋಡೋಷ್ಟಕ್ಕೆ 0 ಆಗೋಯ್ತು. ಅದು ಭಾಳ ಆನ್ಲೈನ್ ಫ್ರಾಡ್ ಜಾಸ್ತಿ ಆಗುತ್ತೆ. ಯಾಕಂದರೆ 6ನೇ ಅಧಿಪತಿ ಆಗಿರ್ತಕ್ಕಂಥವನು 8ನಲ್ಲಿ ಅಂತಂದಾಗ ಕಳ್ಳರಿಗೆ ಇದೆಲ್ಲ ದುಡ್ದಿರೋದೆಲ್ಲ ಕಳ್ಳರು ಕೊಟ್ಟಂಗಾಯ್ತು. ಅದೇನ ದುಡ್ಡು ನಾವು ಕಳ್ಳರು ಕೊಟ್ವಿ ಅಂದಲ್ಲ. ಅಂದ್ರೆ ಈಗ ಮುಂಚೆ ಎಲ್ಲ ಎಲ್ಲೋ ಹೋಗ್ತಿರುವಾಗ ಪರ್ಸ್ ಕಳ್ತನ ಆಗ್ತಿತ್ತು, ಬ್ಯಾಗ್ ಕಳ್ತನ ಆಗ್ತಿತ್ತು. ಆದ್ರೆ ಈಗ ಹಂಗಲ್ಲ, ಕೂತಿದ್ದ ಜಾಗದಲ್ಲೇ ಮೊಬೈಲ್ ಅಲ್ಲಿರೋ ದುಡ್ಡು ಹೊರಟೋಗ್ಬಿಡುತ್ತೆ. ಏನಾಯ್ತು ಅಂತ ಗೊತ್ತಾಗಲ್ಲ. ರಿಮೋಟ್ ಕಳ್ತನ ಸ್ಟಾರ್ಟ್ ಆಗಿದೆ. ಇದು ರಿಮೋಟ್ ಕಳ್ತನ. ಈಗ ನೀವೆಲ್ಲ ಮನೇಲಿ ಕೂತಿದ್ರ, ಬೀಗ ಹಾಕೊಂಡಿದ್ರ, ಗೋದ್ರೇಜ್ ಬೀಗ ಹಾಕಿದಿರ್ತೀರ. ಆ ಗೋದ್ರೇಜ್ ಬೀಗ ಹಾಕಿದ್ರು ಕೂಡ ಈಗ ತಾನೇ 10,000 ಐತಲ್ಲಪ್ಪ, ಎಲ್ಲೋಯ್ತು. ಅಂದರೆ ನಿಮ್ಮ ಮನೆ ಒಳಗಡೆ ಎಂಟ್ರಾಗಿ ಏನು ಕದಿಯೋದು ಬೇಡ. ನಿಮ್ಮ ಮೊಬೈಲಲ್ಲಿ ಇರುತ್ತೋ ಅಥವಾ ನಿಮ್ಮ ಟ್ರಾನ್ಸಾಕ್ಷನ್ ಇರುತ್ತೋ, ಆ ಸೈಬರ್ ಫ್ರಾಡು ಆಗ್ತಕ್ಕಂಥದ್ದು ತೋರಿಸುತ್ತೆ. ಸೆಕ್ಯೂರ್ ಆಗಿರಬೇಕು. ಈ ನ್ಯಾಷನಲ್ ಅವರು ಬಂದು ಅದನ್ನು ಏನೂ ಮಾಡೋಕ್ಕಾಗಲ್ಲ. ಈಗ ಒಬ್ಬರಿಗೆ ಫ್ರಾಡ್ ಆದರೆ ಏನೋ ನ್ಯಾಯ ಕೊಡಿಸ್ಬೋದು ಹುಡುಕಿ. ಊರಲ್ಲಿರೋದೆಲ್ಲ ಕಡೆ ಫ್ರಾಡ್ ಆದರೆ ಯಾವುದು ಅಂತ ಪ್ರಯಾರಿಟಿ ತಗೊಳುತ್ತೆ. ನಾನು 2 ಲಕ್ಷ ಕಳ್ಕೊಂಡೆ, ಒಬ್ಬರು 5 ಲಕ್ಷ ಕಳ್ಕೊಂಡು ಅಕೌಂಟಲ್ಲಿರೋದು, ಇನ್ನೊಬ್ಬ 10 ಲಕ್ಷ ಕಳ್ಕೊಂಡೆ, ಯಾರ್ದು ಪ್ರಯಾರಿಟಿ? ಸಮಸ್ಯೆ ಆಗೇ ಆಗುತ್ತೆ. ಸೊ ಹಾಗೆ ಪಬ್ಲಿಕ್ ಅಸೆಟ್ಸು ಸ್ವಲ್ಪ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಈಗ 7ನೇ ಮನೆಗೆ ಹೋಗೋಣ. 7ನೇ ಮನೆ ಏನು ವಿಚಾರ ತೋರಿಸುತ್ತೆ ಅಂತ ನೋಡೋಣ. 7ನೇ ಅಧಿಪತಿ ಆಗಿರ್ತಕ್ಕಂಥದ್ದು 9ನೇ ಮನೆಯಲ್ಲಿ ಇರೋದ್ರಿಂದ ಧರ್ಮಯುದ್ಧ ಅತಿ ಹೆಚ್ಚು ಅತಿರೇಕಕ್ಕೆ ಹೋಗುತ್ತೆ. ಹಾಗೆ ಬೇರೆ ದೇಶಗಳು ಈ ಧರ್ಮಯುದ್ಧಕ್ಕೆ ಒಂದು ರೀತಿ ಸಪೋರ್ಟ್ ಕೊಡ್ತಕ್ಕಂಥದ್ದು, ಇಂಡೈರೆಕ್ಟ್ ಸಪೋರ್ಟ್. ನಾವಿದ್ದೀವಿ,
ಈ ಧರ್ಮ ಯಾವ್ಯಾವ ಧರ್ಮಕ್ಕೆ ಏನೇನು ಸಮಸ್ಯೆ ಮಾಡಿದ್ರೋ ನಾವು ನಮ್ಮ ಜನಾಂಗ ಅಂತ ಅಲ್ಲಿ ಬರುತ್ತೆ. ಇಲ್ಲಿರ್ತಕ್ಕಂಥವ್ರು ಇದು ನಮ್ಮ ದೇಶ, ನಮ್ಮ ಸಂಪ್ರದಾಯ, ನಮ್ಮ ಧರ್ಮ ಅಂತ ಹೇಳಿ ಒಂದು ರೀತಿ ಇಂಟರ್ನ್ಯಾಷನಲ್ ಇನ್ವಾಲ್ವ್ಮೆಂಟು ಇರುತ್ತೆ, ಇಲ್ಲಿ ಒಳ ಜಗಳಗಳು ಇರುತ್ತೆ. ಕಂಪ್ಲೀಟ್ಲಿ ಒಂಥರ ಚಾಟಿಕ್ ಸಿಚುವೇಶನ್ ಅಂತ ನಾವು ಹೇಳ್ಬೋದು, ಅತಿ ಹೆಚ್ಚಾಗುತ್ತೆ. ಇನ್ನೊಂದು ಏನಾಗುತ್ತೆ ಅಂತಂದರೆ ಇಲ್ಲಿ 7ನೇ ಅಧಿಪತಿ 9 ಶುಕ್ರನ ಜೊತೆ ಇರೋದ್ರಿಂದ, 12ನೇ ಅಧಿಪತಿ ಆಗಿರ್ತಕ್ಕಂಥ ವ್ಯಯಾಧಿಪತಿಯಲ್ಲಿರೋದ್ರಿಂದ, ರಾಹು ಬೇರೆ ಇರೋದ್ರಿಂದ ಸ್ವಲ್ಪ ಇಂಟರ್ನ್ಯಾಷನಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಧರ್ಮದ ಮೇಲೆ ಇಂಟರ್ನ್ಯಾಷನಲ್ ಪ್ರೆಷರ್ಸ್ ಜಾಸ್ತಿ ಆಗುತ್ತೆ. ಅದು ಮತ್ತು ಇನ್ನೊಂದು ಒಳ್ಳೆಯ ವಿಚಾರ ಏನು ಅಂತಂದರೆ, ಈ ನಮ್ಮ ಶತ್ರು ರಾಷ್ಟ್ರಗಳಿದಾವಲ್ಲ ಪಕ್ಕದಲ್ಲಿರೋರೆಲ್ಲ ಅಲ್ಲಿ ವೀಕ್ ಆಗಿಬಿಡ್ತಾರೆ. ಒಂದು ಅಲ್ಲಿ ಅವರ ಆ ದೇಶದ ಲೀಡರ್ ಅಂತ ಏನು ಕೇಳ್ತೀವಿ ಬದಲಾವಣೆ ಆಗ್ಬಿಡುತ್ತೆ. ರಾಜ ಅಂತೀವಲ್ಲ, ಅಲ್ಲಿರೋ ರಾಜ ಬದಲಾವಣೆ ಆಗ್ತದೆ. ಈಗ ಆಗಿನ ಕಾಲದಲ್ಲಿ ತಕ್ಷಶಿಲಾ ರಾಜ ಮತ್ತು ಈ ಮಗಧ ದೇಶದ ರಾಜ ಚೋಳ ರಾಜ ಅಂತ ಇದ್ರು. ಆ ರಾಜ ಪತನ ಆಗಿ ಅವ್ರ ಮಗ ಬಂದ ಅಂತ ಹೇಳ್ತಾರೆ. ಆ ರಾಜ ಹೋಗಿ ಇನ್ನೊಬ್ಬ ಬಂದ, ಅವ್ರ ಅಣ್ಣನ ಮಗ ಬಂದ, ತಮ್ಮನ ಮಗ, ಮಾವನ ಮಗ ಬಂದ. ಆ ಥರ ಇಲ್ಲಿರ್ತಕ್ಕಂಥ ನೆರೆ ಹೊರೆ ಇರ್ತಕ್ಕಂಥ ಎಲ್ಲ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ದೇಶದಲ್ಲಿ ಲೀಡರ್ಶಿಪ್ ಚೇಂಜ್ ಆಗುತ್ತೆ. ಅವ್ರದ್ದು ಆ ಲೀಡರ್ಶಿಪ್ ಚೇಂಜ್ ಆಗೋದ್ರಿಂದ ಒಂದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿವಸ ಇರ್ತಕ್ಕಂಥ ಲೀಡ್ರು ಸ್ವಲ್ಪ ಸೌಮ್ಯದಿಂದ ಇರ್ತಕ್ಕಂಥವನು ಈಗ ಲೀಡರ್ಶಿಪ್ ಚೇಂಜ್ ಆದಮೇಲೆ ಈ ವರ್ಷದಲ್ಲಿ ಅತಿ ರೌದ್ರವಾಗಿ ಯುದ್ಧಕ್ಕೆ ಬರ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯುದ್ಧದ ಬಗ್ಗೆ ಡಿಸ್ಕಷನ್ಸ್ ಬರುತ್ತೆ. ಯುದ್ಧ ಆಗೋದಿಲ್ಲ, ಲೈಟಾಗಿ ಆಗುತ್ತೆ. ವಾರ್ಸ್ ತೋರಿಸ್ತಾ ಇದೆ, ಬಟ್ ಅದು ಹೆಚ್ಚಾಗಿಲ್ಲ. ಆ ಭೀತಿ ಉಂಟಾಗುತ್ತೆ ನಮ್ಮ ದೇಶದ ಸುತ್ತಮುತ್ತಲ ಇರ್ತಕ್ಕಂಥವ್ರು. ಅಲ್ಲಿ ಲೀಡರ್ಶಿಪ್ ಚೇಂಜ್ ಆಗುತ್ತೆ. ಅಂದರೆ ಈಗ ಇರ್ತಕ್ಕಂಥ ಲೀಡ್ರು ಬೇರೆಯವ್ರು ಬರ್ತಾರೆ. ಈಗ ಆ ಚೇಂಜ್ ಆದಮೇಲೆ ಅಲ್ಲಿ ಅವ್ರ ಹೊಸ ಪಾಲಿಸಿ ತರ್ತಾರೆ. ಅದು ನಮಗೆ ನೆಗೆಟಿವ್ ಆಗಿ ಕಂಡು ಬರುತ್ತೆ. ಅದು ಮೋಸ್ಟ್ ಇಂಪಾರ್ಟೆಂಟು. ಹಾಗೆ ಈ ಒಂದು 8ನೇ ಅಧಿಪತಿಗೆ ಹೋಗೋಣ. 8ನೇ ಅಧಿಪತಿಗೆ ಹೋಗೋಣ. 8ನೇ ಅಧಿಪತಿ 8ರಲ್ಲಿರೋದ್ರಿಂದ ಭಾಳ ಒಬ್ಬರು ಇಂಪಾರ್ಟೆಂಟ್ ಲೀಡರು ಈ ಸತಿ ನಿಧನರಾಗ್ತಾರೆ. ಭಾಳ ಹೆಸರು ಮಾಡಿ ದೇಶಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ, ಲೀಡ್ರು. ಮತ್ತು ಅದು ಸಿನಿಮಾ ಇಂಡಸ್ಟ್ರಿಯಲ್ಲೂ ಒಬ್ಬರಿದ್ದಾರೆ, ರಾಜಕೀಯದಲ್ಲೂ ಒಬ್ಬರಿದ್ದಾರೆ. ಸೊ ಅತ್ಯಂತ ಹೆಸರು ಮಾಡಿರ್ತಕ್ಕಂಥವ್ರು ಸಡನ್ ಡಿಮೈಸ್ ಆಗ್ತಕ್ಕಂಥದ್ದು ಅಂದ್ಕೊಂಡೇ ಇರಲ್ಲ, ಆ ಥರ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ಬರ್ತಾಯಿದೆ. ಇನ್ನೊಂದು ಹೊಸ ಇನ್ವೆನ್ಷನ್, ಮೋಸ್ಟ್ ಇಂಪಾರ್ಟೆಂಟ್ ಇದು. ನಾವೆಲ್ಲ ಭಾಳ ಹಿಂದೆ ಇದ್ದಾಗ ಒಂದು ರೇಡಿಯೋ ಬಂತು. ರೇಡಿಯೋ ವಾಸ್ ಎ ಇನ್ವೆನ್ಷನ್. ಆಮೇಲೆ ಟಿ ವಿ ಬಂತು. ಟಿ ವಿನಲ್ಲಿ ದೂರದರ್ಶನ ನೋಡ್ತಾ ಇದ್ವಿ, ಪೆಟ್ಟಿಗೆ, ದಪ್ಪ ಪೆಟ್ಟಿಗೆ, ಅದು ಇನ್ವೆನ್ಷನ್ ಆಯಿತು. ಆಮೇಲೆ ಅದು ಫ್ಲ್ಯಾಟ್ ಸ್ಕ್ರೀನ್ ಆಯಿತು. ಫ್ಲ್ಯಾಟ್ ಕಂಪ್ಲೀಟ್ಲಿ ತಿನ್ ಸ್ಕ್ರೀನು, ಈಗ ಪೇಪರ್ ಸ್ಕ್ರೀನ್ ಇದು ಹಾಕಿರ್ತಕ್ಕಂಥ ಒಂದು ಇನ್ವೆನ್ಷನ್, ಹೊಸ ಇನ್ವೆನ್ಷನ್ನು. ಆಟೋಮೊಬೈಲೇ ಹೊಸ ಇನ್ವೆನ್ಷನ್ ಬರುತ್ತೆ. ನೆಕ್ಸ್ಟ್ ಫ್ಯೂಚರಲ್ಲಿ ಇಟ್ ವಿಲ್ ಬಿ ಮೋರ್ ಎಲೆಕ್ಟ್ರಿಕ್. ಯಾಕಂದರೆ ಮಂಗಳ ಕೂತಿರ್ತಕ್ಕಂಥ ಒಂದು ಜಾಗ ತೊಗೊಳ್ತೀವಿ, 11ನೇ ಅಧಿಪತಿಲಿದ್ದಾನೆ. ಹಾಗೆ ಈಗಿರ್ತಕ್ಕಂಥ 8ನೇ ಅಧಿಪತಿ ಜೊತೆ ಮಂಗಳ ಕೂತ್ಕೊಂಡಿರೋದ್ರಿಂದ ಎಲೆಕ್ಟ್ರಿಕ್ ವಿಲ್ ಬಿ ಎ ಬಿಗ್ ಚೇಂಜ್. ಎಲೆಕ್ಟ್ರಿಕ್ ಎಲ್ಲರೂ ಎಲೆಕ್ಟ್ರಿಕ್ ಹೋಗ್ತಾರೆ. ಎಲೆಕ್ಟ್ರಿಕ್ ಸ್ಕೂಟರ್ ತೊಗೊಳ್ಳೋಣ ಅಂತಾರೆ, ಎಲೆಕ್ಟ್ರಿಕ್ ಕಾರ್ ತೊಗೊಳ್ಳೋಣ ಅಂತಾರೆ, ಎಲೆಕ್ಟ್ರಿಕ್ ಫ್ಲೈಟೇ ಬಂದ್ಬಿಡ್ಬೋದು, ಇಲ್ಲ ಕಾರಣ ಎಲೆಕ್ಟ್ರಿಕ್ ಹೆಲಿಕಾಪ್ಟ್ರು. ನಮ್ಮ ಮನೆಯಲ್ಲಿ ನಮ್ಮ ಮೇಲೆ ಒಂದು ಹೆಲಿಕಾಪ್ಟರ್ ಇಟ್ಕೊಂಡಿದ್ದೀವಿ. ಕರೆಂಟಿಗೆ ಚಾರ್ಜ್ ಮಾಡೋದು, ಟ್ರರ್ ಅಂತ ಆನ್ ಮಾಡೋದು, ಮೇಲೆ ಹೋಗುತ್ತೆ, ಬ್ಯಾಟ್ರಿ ಡೌನ್ ಆಗುತ್ತೆ, ಮತ್ತೆ ಇಳಿಸೋದು, ಚಾರ್ಜ್ ಮಾಡ್ಕೊಳ್ಳೋದು. ಸೊ ಫ್ಯೂಚರಲ್ಲಿ ರಾಹು ಬದಲಾವಣೆ ಆಗ್ತಾಯಿದೆ. ಇವಾಗೆಲ್ಲ ನಾವೆಲ್ಲ ಈ ಪೆಟ್ರೋಲು, ಡೀಸೆಲ್ಲು ರೇಟ್ ಜಾಸ್ತಿ ಅಂತೆಲ್ಲ ಹೇಳ್ತಾ ಇದ್ವಲ್ಲ. 2027 ಆದಮೇಲೆ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. 27 ಅಂದರೆ ಇನ್ನೊಂದು 5 ವರ್ಷ ಕಾಯಬೇಕು. ಯಾಕಂದರೆ ಈ ಸಂವತ್ಸರದ 40ನೇದು ಮುಗೀತು. 36 ಈಗ 36 ಸಂವತ್ಸರ. 37, 38, 39, 40 4 ಇಯರ್ಸ್ ಇಲ್ಲಿಂದ. 22 ಅಂದರೆ 23, 24, 25, 26 26 ಮುಗಿದು 27 ಬಂದಾಗ ನೋಬಡಿ ವಿಲ್ ವರಿ ಅಬೌಟ್ ಪೆಟ್ರೋಲ್. ಯಾಕಂದರೆ ಟ್ರಾನ್ಸಿಷನ್ ಆಗಿಬಿಡುತ್ತೆ. ಹೈಡ್ರೋಜನ್ ಫ್ಯೂಯಲ್ ಬರುತ್ತೆ, ಅದಾದಮೇಲೆ ಎಲೆಕ್ಟ್ರಿಕ್ ಫ್ಯೂಯಲ್ ಬರುತ್ತೆ. ಎಲೆಕ್ಟ್ರಿಕ್ ಇವೆರಡೂ ಬಂದಿರೋದ್ರಿಂದ ನೀರಿಂದ ಗಾಡಿ ಓಡೋದು, ಆ ಒಂದು ಟೆಕ್ನಾಲಜಿ ಇವಾಗ ಲಾಂಚ್ ಆಗ್ಬೋದೇನೋ. ಯಾಕಂದರೆ 8ನೇ ಅಧಿಪತಿ 8ರಲ್ಲಿರೋದ್ರಿಂದ ಹೊಸ ಇನ್ವೆನ್ಷನ್ ಬರುತ್ತೆ. ಇನ್ನು ನಾವೇನು ಗಾಡಿ ತೊಗೊಳ್ಬೇಕಾದ್ರೆ ಮೈಲೇಜ್ ಕೇಳಲ್ಲ. ಇನ್ನೇನು ಕರೆಂಟ್ ಚಾರ್ಜ್ ಮಾಡಿದಾಗ ಮೈಲೇಜ್ ಯಾಕೆ ಕೇಳ್ತಾರೆ? ಒಂದು ಗಾಡಿ ತೊಗೊಳ್ಬೇಕಾದ್ರೆ ಒಬ್ಬ ಮನುಷ್ಯ ಮೈಲೇಜ್ ಕೇಳ್ತದಾನೆ ಅಂದರೆ ಪೆಟ್ರೋಲು ಡೀಸೆಲ್ ದುಬಾರಿ ಅಂತ ಹೇಳಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಕೇಳ್ತಾರೆ. ಈಗ ಕರೆಂಟ್ ಚಾರ್ಜ್ ಇರೋದ್ರಿಂದ ಮೈಲೇಜ್ ಏನಿಲ್ಲ, ಒಂದು ಚಾರ್ಜ್ಗೆ ಎಷ್ಟು ದೂರ ಹೋಗ್ಬೋದು ಅಂತ ಬರ್ತದೆ. ಅಂದರೆ ನಿಮ್ಮದು ಚಾರ್ಜ್ ಜಾಸ್ತಿ ಆದಾಗ ಬ್ಯಾಟ್ರಿ ಪವರ್ ಜಾಸ್ತಿ ಆದಾಗ ಬರುತ್ತೆ. ಹೊಸ ಇನ್ವೆನ್ಷನ್ಸ್ ತೋರಿಸ್ತಾ ಇದೆ. ಬ್ಯೂಟಿಫುಲ್ ಇನ್ವೆನ್ಷನ್ ಯಾವುದ್ರಲ್ಲಾರು ಆಗ್ಬೋದು. ಇನ್ವೆನ್ಷನ್ ಅಂತ ಬರ್ತಕ್ಕಂಥದ್ದು, ಆ ಐಡಿಯಾಸ್ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಡೆಫಿನೆಟ್ಲಿ ಇನ್ವೆನ್ಷನ್ಸು ಅತ್ಯುತ್ತಮವಾಗಿದೆ. ಹಾಗೆ ನಾನು ಆಲ್ರೆಡಿ ಹೇಳ್ದಂಗೆ ಅರ್ಥಕ್ವೇಕು, ಫೈರ್ ಬ್ರೇಕ್ಔಟು, ಕಮ್ಯುನಲ್ ರೈಟ್ಸು ಇಲ್ಲೂ ತೋರಿಸ್ತಾ ಇದೆ. 2ನೇ ರಂಗದಲ್ಲೂ ತೋರಿಸ್ತಾ ಇದೆ. ಈ ಒಂದು ಧರ್ಮದ ವಿಚಾರದಲ್ಲಿ ಅತಿ ಹೆಚ್ಚು ಕಾಂಬಿನೇಷನ್ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ.
ಕೊನೆಗೆ 9ನೇ ಮನೆಗೆ ಹೋಗೋಣ. 9ನೇ ಮನೆಯ ಅಧಿಪತಿ ಇರ್ತಕ್ಕಂಥದ್ದು 8ರಲ್ಲಿದ್ದಾಗ ಕೆಲವು ಕೋರ್ಟ್ ಡಿಸಿಷನ್ಸು ಸ್ವಲ್ಪ ಜನಕ್ಕೆ ಕೆಪ್ಪಿಸುತ್ತೆ. ವೆರಿ ಡೇಂಜರಸ್ ಡಿಸಿಷನ್ಸ್ ಕೊಡ್ತಾರೆ ಕೋರ್ಟವರು. ಆ ಡೇಂಜರಸ್ ಡಿಸಿಷನ್ಸು ಅನೇಕ ವರ್ಗದವ್ರಿಗೆ, ಅನೇಕ ವರ್ಗ ಇರತಕ್ಕಂಥವ್ರಿಗೆ ಅದು ಸ್ವಲ್ಪ ಸಮಸ್ಯೆ ಆಗಿ ಹ್ಯೂಜ್ ಇಶ್ಯೂಸ್ ಆಗುತ್ತೆ. ಯಾಕಂದರೆ 9ನೇ ಅಧಿಪತಿ ಆಗಿರ್ತಕ್ಕಂಥವ್ನು 8ರಲ್ಲಿದ್ದಾಗ ಹಿಂದೆ ಬಂದಾಗ ಕೋರ್ಟ್ ಅಂತ ಹೇಳ್ತೀವಿ. 9ನೇ ಮನೆ ಕೋರ್ಟು. 8ನೇ ಮನೆಗೆ ಹೋದಾಗ ಕೆಲವು ನಿರ್ಣಯಗಳು ಭಾಳ ಡಿಫ್ರೆಂಟಾಗಿ ರಾಂಗ್ ಆಗಿ ಬರುತ್ತೆ. ಅದು ಸ್ವಲ್ಪ ಗಲಾಟೆಗಳಿಗೆ ಎಂಡ್ ಆಗ್ಬೋದು ಅಥವಾ ಮಾರಕವಾಗ್ಬೋದು. ಭಾಳ ಇಂಪಾರ್ಟೆಂಟಾಗಿ ಕೋರ್ಟ್ ಡಿಸಿಷನ್ಸ್ ಒಂದು ಇರುತ್ತೆ. ಬಾಂಬ್ ಬ್ಲಾಸ್ಟು ಟೆಂಪಲ್ಗಳಲ್ಲಿ ಅಥವಾ ಚರ್ಚ್ಗಳಲ್ಲಿ ಅಥವಾ ಮಸೀದಿಗಳಲ್ಲಿ ಕಟ್ಟಿಟ್ಟ ಬುತ್ತಿ. ಈ ವರ್ಷ ಒಂದು ರಿಮಾರ್ಕಬಲ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಹಾಳಾಗುತ್ತೆ. ನಾವು ಮಾಡಿರ್ತಕ್ಕಂಥ ಮಾನ್ಯುಮೆಂಟ್ಸು. ಈಗ ನಾವು ಮಾಡಿರೋದು ಭಗವಂತನಿಗೇನಿಲ್ಲ, ಭೂಮಿಲಿರ್ತಕ್ಕಂಥದ್ದೇ ತಗೊಂಡು ನೀನೊಂದು ಕಲ್ಲು ಹಾಕಿದ್ಯಾ, ಒಂದು ಮಣ್ಣು ಹಾಕಿದ್ಯಾ, ಜಲ್ಲಿ ಹಾಕಿದ್ಯಾ, ಕಾಂಕ್ರೀಟ್ ಮಾಡಿದ್ಯಾ. ನಾವು ಇದು 200 ವರ್ಷದ್ದು, ಇದು 300 ವರ್ಷದ್ದು. ಭಗವಂತ ಏನು ಹೇಳ್ತಾನೆ, ಈ ಭೂಮಿ 4000 ಬಿಲಿಯನ್ ವರ್ಷದ ಹಳೇದು, ಅದನ್ನು ಹಾಳು ಮಾಡ್ತಾ ಇದ್ದೀರಿ ನೀವು ಅಂತ ಬೈತಾನೆ. ಸೊ ಅವನಿಗೇನು ಇದೆಲ್ಲ ಇಂಪಾರ್ಟೆಂಟ್ ಇಲ್ಲ, ಬಟ್ ನಮಗೆಲ್ಲ ಇವೆಲ್ಲ ಇಂಪಾರ್ಟೆಂಟ್, ಭಾವನಾತ್ಮಕವಾಗಿರ್ತಕ್ಕಂಥದ್ದು. ಭಗವಂತನಿಗೆ ಅವೆಲ್ಲ ಇಲ್ಲ. ಡಿಸ್ಟ್ರಕ್ಟ್ ಮಾಡೋದು ಹಿಂಗೆ ಅಲ್ಲಾಡಿಸ್ತಾನೆ, ಮತ್ತೆ ಕಟ್ಕೋತಾರೆ ಬಿಡಿ, ನೆಕ್ಸ್ಟ್ ಬರೋರು ಕಟ್ತಾರೆ ಹೊಸದಾಗಿ. ನೆಕ್ಸ್ಟ್ ಕಟ್ಟೋರು 400 ವರ್ಷದ ಹಳೆ ಬಿಲ್ಡಿಂಗು ಅಂತ ಹೇಳ್ತಾರೆ, ಆ 1000 ವರ್ಷದ ಹಳೆ ಇತಿಹಾಸ ಅಂತ ಹೇಳ್ತಾರೆ. ಇತಿಹಾಸ ನಮಗೆ ಬೇಕು. ಭಗವಂತನ ದೃಷ್ಟಿಲಿ ಅತಿವೃಷ್ಟಿ ಅನಾವೃಷ್ಟಿ ಅವಾಗವಾಗ ಶೇಕ್ ಮಾಡ್ತಾ ಇರ್ತಾನೆ. ಅಂಥ ವಿಚಾರದಲ್ಲಿ ಟೆಂಪಲ್, ರಿಲಿಜಿಯಸ್ ಪ್ಲೇಸಸ್ಸಲ್ಲಿ ಬಾಂಬ್ ಬ್ಲಾಸ್ಟು ಡೆಫಿನೆಟ್ಲಿ 9th ಲಾರ್ಡ್ ಇನ್ 8th ಪ್ಲಸ್ 12th ವೀನಸ್ ಇರೋದರಿಂದ ಟೆಂಪಲ್ ಕ್ಷೇತ್ರ ಅಂದರೆ ಈ ಒಂದು ಧರ್ಮದ ಕ್ಷೇತ್ರದಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಡ್ಯಾಮೇಜ್ ಆಗ್ತಕ್ಕಂಥದ್ದು ಬರುತ್ತೆ. ಮತ್ತು ಅಲ್ಲಿ ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ, ಮತ್ತು ಅಲ್ಲಿ ಸೆಕ್ಯೂರಿಟಿ ಕೊಡಬೇಕು ಅಥವಾ ಬಾಂಬ್ ಸ್ಕೇರ್ ಆಗ್ತಕ್ಕಂಥದ್ದು ಎಲ್ಲನೂ ಇಲ್ಲಿ ಕಂಡು ಬರ್ತಾ ಇದೆ. ಮತ್ತು ಕೊನೆಯದಾಗಿ ಇನ್ನೊಂದು ಆವಾಗಲೇ ಹೇಳಿದ್ದೆ, ಏರೋಪ್ಲೇನ್ ಕ್ರ್ಯಾಶು ಖಂಡಿತ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಏರೋಪ್ಲೇನ್ ಕ್ರ್ಯಾಶಲ್ಲಿ ಸಾಕಷ್ಟು ಜನ ಮರಣ ಹೊಂದತಕ್ಕಂಥದ್ದು. ಮಿಡ್ ಏರ್ ಕ್ರ್ಯಾಶ್ ಜಾಸ್ತಿ ಇದೆ, ಮಿಡ್ ಏರಲ್ಲೇ ಕ್ರ್ಯಾಶ್ ಆಗುತ್ತೆ. ಆಮೇಲೆ ಅದು ಬಂದು ಭೂಮಿಗೆ ಅಥವಾ ಸಮುದ್ರಕ್ಕೆ ಅಪ್ಪಳಿಸ್ತಕ್ಕಂಥದ್ದು ತೋರಿಸ್ತದೆ. ಯಾಕಂದರೆ ಇಲ್ಲಿ ನಮ್ಮ ಕಾಂಬಿನೇಷನಲ್ಲಿ 9th ಲಾರ್ಡ್ ಅಂತ ನಾವು ನೋಡಿದಾಗ ಏರಿ ಮೀಡಿಯಂ ಸ್ಯಾಟ್ರನ್ನು 8th ಅಲ್ಲಿ ಕುತ್ಕೊಂಡಿರೋದ್ರಿಂದ ಸ್ವಲ್ಪ ಅಲ್ಲಿ ಸಮಸ್ಯೆ ಹೆಚ್ಚಾಗಿ ಕಾಣುತ್ತೆ. ಫ್ಲೈಟ್ ಅಲ್ಲಿ ನಮಗೆ ಡೇಂಜರ್. ಆದರೆ ಫ್ಲೈಟ್ ಡೈಲಿ ಓಡ್ತಾ ಇರ್ತಾರೆ. ಯಾವುದೋ ಒಂದು ಇನ್ಸಿಡೆನ್ಸು ಯಾರ್ಯಾರಿಗೆಲ್ಲ ಆ ಗ್ರಹಗತಿಗಳು ನೆಗೆಟಿವ್ ಇರುತ್ತೆ, ಆ ಫ್ಲೈಟ್ ಅದು ನೆಗೆಟಿವ್ ಇರುತ್ತೆ, ಎಲ್ಲ ಒಟ್ಟಿಗೆ ಹೋಗಿ ಪತನ ಆಗ್ತಕ್ಕಂಥ. 10ನೇ ಮನೆ 9ನೇ ಮನೆಯಲ್ಲಿರೋದ್ರಿಂದ ಈ ರೂಲಿಂಗ್ ಪಾರ್ಟಿಲಿ ಒಂದು ಬದಲಾವಣೆ ಬರುತ್ತೆ. ರೂಲಿಂಗ್ ಪಾರ್ಟಿಲಿ ಅತ್ಯಂತ ಮೇಜರ್ ಬದಲಾವಣೆ, ಲೀಡರ್ಶಿಪ್ಪೇ ಬದಲಾವಣೆ ಆಗಿಬಿಡುತ್ತೆ. ಆಶ್ಚರ್ಯ ಆಗುತ್ತೆ. ನಾವು ಇವ್ರ ಜೊತೆ ಇವ್ರು ಬರ್ತಾರೆ ಅಂದ್ಕೊಂಡಿದ್ವಿ, ಇವ್ರು ಯಾರೋ ಬಂದ್ಬಿಟ್ರಲ್ಲ. ಕಂಪ್ಲೀಟ್ಲಿ ಸಿ ಚೇಂಜ್ ಅಂತ ನಾವು ಕರಿತೀವಿ. ಮಿಡ್ಡಲ್ಲಿ ಆದಮೇಲೆ ಅಂದರೆ ನವಂಬರ್ ಡಿಸೆಂಬರ್ ಹೊತ್ತಿಗೆ ನಮಗೆ ನ್ಯೂಸ್ ಗೊತ್ತಾಗುತ್ತೆ. ಒಂದು ರೂಲಿಂಗ್ ಪಾರ್ಟಿಲಿ ಭಾಳ ಮಹತ್ತರವಾಗಿರ್ತಕ್ಕಂಥ ಚೇಂಜಸ್ಸು. ಆ ಚೇಂಜಸ್ಗೆ ದೇಶವೆಲ್ಲ ಒಂಥರ ಇವ್ರು ಬರ್ತಾ ಇದ್ದಾರ, ಸಮಥಿಂಗ್ ನ್ಯೂ ಕಾಂಬಿನೇಷನ್ ತೋರಿಸ್ತಾ ಇದೆ. ಆಮೇಲೆ ನ್ಯಾಷನಲ್ ಪ್ಲ್ಯಾನ್ಗಳು ಏನೇನು ಮಾಡ್ತಾರೆ ರೂಲಿಂಗ್ ಪಾರ್ಟಿ, ಅದೆಲ್ಲ ಸ್ವಲ್ಪ ಫ್ಲಾಪ್ ಆಗ್ತಕ್ಕಂಥ ತೋರಿಸುತ್ತೆ. ಏನೇ ಪ್ಲ್ಯಾನ್ ಮಾಡಲಿ ಫ್ಲಾಪ್ ಆಗುತ್ತೆ. ಹಾಗೆ ಮತ್ತು ಬೇರೆ ಕಂಟ್ರಿಯಿಂದ ಸಹಾಯ ಹಸ್ತ ಬರೋದು ಕಷ್ಟ. ಕೊನೆಯದಾಗಿ 12ನೇ ಅಧಿಪತಿ 9ರಲ್ಲಿ ಇರ್ತಕ್ಕಂಥದ್ದು. 12ನೇ ಅಧಿಪತಿ 9ರಲ್ಲಿದ್ದರೆ ಟೆರರಿಸ್ಟ್ ಆ್ಯಕ್ಟಿವಿಟಿ ಆಗೇ ಆಗುತ್ತೆ. ಈ ಸರಿ ಬಾಂಬ್ ಬ್ಲಾಸ್ಟ್ ಆಗ್ಬೋದು, ಆಲ್ರೆಡಿ ಹೇಳಿದ್ದೀನಿ. ಟೆರರಿಸ್ಟ್ ನುಸುಳೋದು, ಅಮಾಯಕರನ್ನ ಕೊಲ್ತಕ್ಕಂಥದ್ದು ಭಾಳ ಹೆಚ್ಚಾಗಿ ತೋರಿಸ್ತದೆ. ಯಾಕಂದರೆ 12ನೇ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ 9ನೇ ಮನೆ ಕೂತಿದ್ದಾನೆ. ಅಲ್ಲಿ ರಾಹು ಕೂತಿರೋದ್ರಿಂದ ಶತ್ರು ದೇಶಗಳಿಂದ ಈ ಟೆರರಿಸ್ಟ್ ಒಳನುಸುಲಿ ಹ್ಯೂಜ್ ಡ್ಯಾಮೇಜ್ ಮಾಡ್ತಾರೆ. ಅದು ಗೌರ್ಮೆಂಟ್ಗೆ ಡ್ಯಾಮೇಜ್ ಮಾಡ್ತಾರೋ, ಪಾರ್ಲಿಮೆಂಟ್ಗೆ ಡ್ಯಾಮೇಜ್ ಮಾಡ್ತಾರೋ, ಅಥವಾ ನಮ್ಮ ಗೌರ್ಮೆಂಟ್ ಬಿಲ್ಡಿಂಗ್ಸ್ನ ಟಾರ್ಗೆಟ್ ಮಾಡ್ತಾರೋ, ಒಟ್ಟಿನಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿ ಅದನ್ನು ತೋರಿಸಿ ಹಿಸ್ಟ್ರಿಲಿ ಒಂದು ಮಾರ್ಕ್ ಆಗುತ್ತೆ. ಟೆರರಿಸ್ಟ್ ಆ್ಯಕ್ಟಿವಿಟಿ ವಿಲ್ ಬಿ ದಿ ಹೈಯೆಸ್ಟ್. ಇದರಲ್ಲಿ ವಿಶೇಷ ಏನು ಅಂತಂದರೆ ಫೀಮೇಲ್ ಒಂದು ಹೆಸರು ಬಂದ್ಬಿಡುತ್ತೆ ಇಲ್ಲಿ. ಇದು ಸೆನ್ಸೇಷನ್ ಆಗಿಬಿಡುತ್ತೆ. ಇದರಲ್ಲಿ ಫೀಮೇಲ್ ಒಂದು ಟೆರರಿಸ್ಟಲ್ಲಿ ಒಂದು ಫೀಮೇಲ್. ಈಗ ನಾವು ಹಳೆ ಇದರಲ್ಲಿ ನೋಡ್ಬೇಕಾದ್ರೆ ರಾಜೀವ್ ಗಾಂಧಿ ಹತ್ಯೆ ಕೇಸಲ್ಲಿ ನಾವು ನೋಡಿರ್ಬೋದು. ಅದರಲ್ಲಿ ಒಬ್ಬರು ಫೀಮೇಲ್ ಹೆಸರು ಭಾಳ ಹೆಸರುವಾಸಿಯಾಗಿ ಇವರು ಸೂಸೈಡ್ ಬಾಂಬರ್ ಆಗಿ ಬಂದರು ಅಂತ ಹೇಳ್ತಾರಲ್ಲ, ಅದೇ ರೀತಿ ಈ ಟೆರರಿಸ್ಟ್ ಆ್ಯಕ್ಟಿವಿಟಿ ಮತ್ತು ಬಾಂಬ್ಸ್ ಇದರಲ್ಲಿ ಒಂದು ಫೀಮೇಲ್ ಹೆಸರು ನೆಗೆಟಿವಿಟಿಯಾಗಿ ಕುಖ್ಯಾತಿಯಾಗಿ ಬರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ಭವಿಷ್ಯದಲ್ಲಿ ವಿಚಾರದಲ್ಲಿ. ಇಷ್ಟು ಈ ವಿಚಾರ. ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಒಂದು ಏನಂತಾರೆ, ಒಂದು ಪ್ಲ್ಯಾನ್ಡ್ ಇದಾಗಂದ್ರೆ ಬುಲೆಟ್ ಪಾಯಿಂಟ್ಸ್ ಹೇಳಬೇಕು ಅಂದರೆ, ಈ ಬಂಗಾರದ ಬೆಲೆ ಜಾಸ್ತಿ ಆಗುತ್ತೆ, ಕಬ್ಬಿಣದ ಬೆಲೆ ಜಾಸ್ತಿ ಆಗುತ್ತೆ.
ಹಾಲಿಂದು ಸಮಸ್ಯೆ ಬರುತ್ತೆ. ಹಾಲು ರೇಟು ಜಾಸ್ತಿ ಆಗುತ್ತೆ, ಹಾಲು ಸಿಗೋದು ಸ್ವಲ್ಪ ಕಷ್ಟ ಈ ಟೈಮಲ್ಲಿ. ಉತ್ಪಾದನೆ ಕಮ್ಮಿ ಆಗುತ್ತೆ, ಮಳೆನೂ ಜಾಸ್ತಿ ಇದೆ, ಎಲ್ಲ ಇದೆ. ಅಲ್ಲಿ ನಮಗೆ ಅತಿವೃಷ್ಟಿ ಅನಾವೃಷ್ಟಿ ಆಗಿರೋದ್ರಿಂದ ಕೆಲವು ಫಾಡರ್ ಸಿಗೋದು ಕಷ್ಟ ಆಗುತ್ತೆ, ಕ್ಯಾಟಲ್ ಫೀಡ್ ಸಿಗೋದು ಕಷ್ಟ ಆಗುತ್ತೆ. ಅದರಿಂದ ಹಾಲು ರೇಟ್ ಜಾಸ್ತಿ ಆಗುತ್ತೆ, ಹಾಲು ಉತ್ಪಾದನೆ ಕಮ್ಮಿ ಆಗುತ್ತೆ. ಆದರೆ ಕಬ್ಬಣದ ರೇಟ್ ಜಾಸ್ತಿ ಆಗುತ್ತೆ, ಹಾಗೆ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ, ಮತ್ತು ಮನೆ ಕಟ್ಟೋದು, ರಿಯಲ್ ಎಸ್ಟೇಟ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೋಮು ಸಂಘರ್ಷ ಹೆಚ್ಚು, ಅತಿ ಹೆಚ್ಚು ಕೋಮು ಸಂಘರ್ಷ ಹೆಚ್ಚಾಗುತ್ತೆ. ಧರ್ಮದ ವಿಚಾರದಲ್ಲೆಲ್ಲ ನಿಂತ್ಕೊಳ್ತಾರೆ. ಆಲ್ರೆಡಿ ಲಾಸ್ಟ್ ಇಯರೇ ನಾನು ಹೇಳಿದ್ದೆ ಸ್ಟಾರ್ಟ್ ಆಗುತ್ತೆ ಅಂತ. ಈಗ ಭಾರತದಾದ್ಯಂತ ಸ್ಪ್ರೆಡ್ ಆಗಿ ಅದು ಇಂಟರ್ನ್ಯಾಷನಲ್ ಫೋಕಸ್ ಜಾಸ್ತಿ ಬಂದು ಅದನ್ನು ಏನಾರು ಮಾಡಿ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಪಾಲಿಸೀಸ್ಗೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಅರ್ಥಕ್ವೇಕು ಭಾಳ ಸ್ಟ್ರಾಂಗ್ ಆಗಿ ಬಂದಿದೆ, ಸುನಾಮಿ ಅದ್ರ ಜೊತೆ ಇದೆ, ಅರ್ಥಕ್ವೇಕ್ ಜೊತೆ ಸುನಾಮಿ ಬಂದಿದೆ. ಅದರ ಜೊತೆಗೆ ಫೈನಲ್ ಆಗಿ ಈ ಒಂದು ಏರ್ ಕ್ರ್ಯಾಶು ಟೆರರಿಸಮ್ ಕಂಪ್ಲೀಟ್ ಆಗಿದೆ. ಒಳ್ಳೇದೇನು ಅಂತಂದರೆ ಮಳೆ ಜಾಸ್ತಿ ಬರುತ್ತೆ, ಬೆಳೆ ರೇಟು ಕಮ್ಮಿ ಆಗುತ್ತೆ, ಸುಭಿಕ್ಷವಾಗಿರುತ್ತೆ, ಎಲ್ಲ ತರಕಾರಿ ಗಿರ್ಕಾರಿ ಎಲ್ಲ ಚೆನ್ನಾಗಿರುತ್ತೆ. ಅದೇನೋ ಹೇಳ್ತಾರಲ್ಲ, ತಿಂದು ಕೊಬ್ಬು ಮಾಡ್ತಾರೆ ಅಂತ, ಆ ಥರ ಪರಿಸ್ಥಿತಿ ಈ ಸಂವತ್ಸರ. ತಿಂದು ಕೊಬ್ಬು ಮಾಡ್ತಾರೆ ಅಂತ, ತಿನ್ನಕ್ಕಿದ್ದಾಗ ಎಲ್ಲ ಅಲ್ಲೋಡೋಗ್ತಾರೆ. ಅಯ್ಯೋ ತಿನ್ನಕ್ಕಿಲ್ಲಪ್ಪ, ನಾವು ದುಡ್ಕೊಳ್ಳೋಣ, ಅಗ್ರಿಕಲ್ಚರ್ಗೆ ಹೋಗ್ಬಿಟ್ಟು ಏನಾರು ಬೆಳೆ ಬೆಳೆಯೋಣ ಅಂತಿತ್ತು. ಅದೆಲ್ಲ ತಿಂದು ಸಮೃದ್ಧಿ ಆದಮೇಲೆ ಇವಾಗ ಏನು ಯಾರನ್ನ ಕಿತಾಪತಿ ಮಾಡೋಣ ಈಗ, ಆ ಆಲೋಚನೆ ಈ ವರ್ಷ. ಅದಕ್ಕೆ ಶುಭವಾಗಿದೆ, ಅಲ್ಲಿ ಕೃತಕವಾಗಿ ನೆಗೆಟಿವ್ ಬರ್ತಕ್ಕಂಥದ್ದು ಇದೆ. ಆದರೂ ಕೂಡ ಜನತೆಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೆಗೆಟಿವ್ ಆಗದೇ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ನಾವು ಜ್ಯೋತಿಷರಾಗಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ. ಒಂದು ಸಿಂಪಲ್ ಆಗಿ ಏನೋ ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ಏನಾದರೂ ಹೇಳ್ತೀರಾ ಹೇಗೆ ಅಂತ? ಅನ್ನದಾನ. ಯಾಕಂದರೆ ಶನಿಯ ಅಂಶ ಸ್ವಲ್ಪ ನೆಗೆಟಿವ್ ಆಗಿರೋದ್ರಿಂದ ಎಲ್ಲ ಕಡೆ ಎಷ್ಟು ಅನ್ನದಾನ, ಬಡವರಿಗೆ ಅನ್ನದಾನ ಮಾಡ್ತೀವೋ ಹೆಚ್ಚಾಗುತ್ತೆ. ಸಾಧ್ಯವಾದಷ್ಟು ನನ್ನ ಸಜೆಷನ್ನು, ಈ ಸಂಘಟನೆಗಳು ಅವರು ಇವರೆಲ್ಲ ಇರ್ತಾರಲ್ಲ, ಇದಕ್ಕೆ ಶಾಂತಿ ಮಾಡಬೇಕು ಅಂದರೆ ಒಂದೇ, ಶನಿ ಅಂತ ಒಂದು ಗ್ರಹ ಶಾಂತಿ ದೂತ, ಅದು ಶಾಂತಿ ಆಗಬೇಕು, ನೆಗೆಟಿವ್ ಇರಬಾರ್ದು. ಅಂದರೆ ಅನ್ನ ಸಂತರ್ಪಣೆ, ಬಡವರಿಗೆ ಅನ್ನದಾನ. ಎಷ್ಟು ಅನ್ನದಾನ ಮಾಡ್ತೀವೋ ಅಲ್ಲಿ ಆಕ್ಸಿಡೆಂಟ್ಸ್ ಕಮ್ಮಿ ಆಗುತ್ತೆ, ಅತಿವೃಷ್ಟಿ ಅನಾವೃಷ್ಟಿ ಆಗಿರೋದು ಕಮ್ಮಿ ಆಗುತ್ತೆ. ಅದು ಈ ವರ್ಷದ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈ ವರ್ಷ ಹೇಳ್ತಕ್ಕಂಥ ಒಂದು ವಿಚಾರ ಕಮ್ಮಿ ಆಗ್ತಕ್ಕಂಥದ್ದು. ಇಷ್ಟು ವಿಚಾರ. ಸಾಕಷ್ಟು ವಿಚಾರಗಳನ್ನ ಹೇಳಿದ್ದೀರಿ. ಏನೆಲ್ಲ ಬದಲಾವಣೆಗಳಾಗತ್ತೆ, ಯಾವ ವಲಯದ ಮೇಲೆ ಎಷ್ಟು ಪರಿಣಾಮವನ್ನ ಬೀರುತ್ತೆ, ಈ ಯುಗಾದಿ ಏನೆಲ್ಲ ಇರುತ್ತೆ, ಬಟ್ ಹೆಚ್ಚು ಶುಭ ಆಗಿರುತ್ತೆ ಅಂತ ನಾವು ಭಾವಿಸ್ತೀವಿ. ಅದೇ ರೀತಿಯಾಗಿ ಇರೋಣ ಅಂತ ನಾವು ತಿಳ್ಕೊಳ್ತೀವಿ. ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೋಡಿದ್ರಲ್ಲ, ಈ ಯುಗಾದಿ ನಿಮ್ಮೆಲ್ಲರಿಗೂ ಕೂಡ ಶುಭ ತರಲಿ, ಕಹಿ ಕಡಿಮೆ ಆಗಲಿ, ಸಿಹಿ ಹೆಚ್ಚಾಗಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಡಿಜಿಟಲ್, ಸತ್ಯವೇ ಸುದ್ದಿಯ ಜೀವಾಳ.